ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ನಮ್ಮೆಲ್ಲರೊಳಗಿನ ನಿಜವಾದ ನಾನು ಆಗಿ ಕಂಗೊಳಿಸುವ ಆತ್ಮಾರಾಮನಿಗೆ ರಾಶಿ ರಾಶಿ ನಮನಗಳನ್ನು ಮೊದಲಿಗೆ ಸಮರ್ಪಿಸಿ ಈ ಮಂಥನವನ್ನು, ಅಮೃತ ಮಂಥನವನ್ನು, ಅಮೃತಕ್ಕಾಗಿ ಇರುವಂತಹ ಮಂಥನವನ್ನು ಮುಂದುವರಿಸೋಣ. ನಾನೇಕೆ ಹೀಗೆ? ನಿನ್ನೆ ಈ ಕುರಿತು ಮಾತುಕತೆ ಇತ್ತು. ಅದರ ಸಾಮಾನ್ಯ ರೂಪದ ಕುರಿತು, ನಾನೇಕೆ ಹೀಗೆ ಅನ್ನೋದ್ರ ಸಾಮಾನ್ಯ ರೂಪದ ಕುರಿತು ನಿನ್ನೆ ಮಾತುಕತೆ ನಡೆದಿರುವಂಥದ್ದು. ಇವತ್ತದರ ವಿಶೇಷ ರೂಪ. ವಿಶೇಷ ರೂಪ ಅಂದರೆ ನಾನೇಕೆ ಹೀಗೆ ಅನ್ನೋದು ಒಬ್ಬೊಬ್ಬನಿಗೂ ಅನ್ವಯ ಆಗ್ತದೆ ಅಂತ. ಈಗ ಜನರಲ್ ಆಗಿ ಸಾಮಾನ್ಯವಾಗಿ ನಾನೇಕೆ ಹೀಗೆ ಅನ್ನೋದು ಯಾವಾಗ ಹುಟ್ಟುತ್ತದೆ, ಆ ಪ್ರಶ್ನೆಯ ಮಥಿತೆ ಏನು, ಉತ್ತರದ ತಾತ್ಪರ್ಯ ಏನು ಅನ್ನೋದನ್ನು ವಿಮರ್ಶೆ ಮಾಡಿ ಆಯಿತು. ಅದನ್ನು ವಿಶೇಷಕ್ಕೆ ಅನ್ವಯಗೊಳಿಸಿದಾಗ, ಒಬ್ಬೊಬ್ಬನಿಗೆ ಅನ್ವಯಗೊಳಿಸಿದಾಗ ಆ ಪ್ರಶ್ನೆಗೆ ಅನಂತ ಮರಿಗಳು ಹುಟ್ಟುಕೊಳ್ತವೆ. ಆ ಒಂದು ಪ್ರಶ್ನೆಗೆ ಅನಂತ ಉತ್ತರಗಳು ಕೂಡ ಹುಟ್ಟುಕೊಳ್ತವೆ ಅಂತ. ಒಬ್ಬೊಬ್ಬರು ಯೋಚನೆ ಮಾಡಿದರೆ ನಾನು ಏಕೆ ಹೀಗೆ, ನಾನು ಏಕೆ ಹೀಗೆ. ಆ ನಾನು ಎನ್ನುವುದು ಸರ್ವನಾಮ ಅಂತ. ಸರ್ವನಾಮ ಅಂದರೆ ಅದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಯಾರು ಅದನ್ನು ಪ್ರಯೋಗ ಮಾಡಿದರೂ ಕೂಡ ಅವ್ರಿಗೆ ಅನ್ವಯ ಆಗ್ತದೆ. ಈಗ ರಾಮ ಅಂದರೆ ಒಬ್ಬನ ಹೆಸರು ಅಂತ, ಅದು ಅವನಿಗೆ ಮಾತ್ರ ಅನ್ವಯ, ರಾವಣನಿಗೆ ಅನ್ವಯ ಆಗೋದಿಲ್ಲ. ಅಥವಾ ಮರ ಅಂದರೆ ಒಂದು ಜಾತಿ ಹೆಸರದು, ನೀರು ಅಂದರೆ ಒಂದು ಜಾತಿ ಹೆಸರದು, ಅದು ಅಲ್ಲಿಗೆ ಮಾತ್ರ ಅನ್ವಯ ಆಗ್ತದೆ, ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಸರ್ವನಾಮ ಅಲ್ಲ ಅದು. ಆದರೆ ಈ ನಾನು, ನೀನು, ಅವನು ಇದೆಲ್ಲ ಸರ್ವನಾಮ ಅಂತ, ಎಲ್ಲರಿಗೂ ಅನ್ವಯ ಆಗ್ತದೆ. ಅದರಲ್ಲಿ ನಾನು ಅನ್ನುವುದಂತೂ ಹೇಗೆ ಅಂದರೆ ಯಾರು ಅದನ್ನು ಪ್ರಯೋಗಿಸಿದರೂ ಅದು ಅವನಿಗೆ ಅನ್ವಯ ಆಗ್ತದೆ ಕೂಡಲೇ. ನಾನೇಕೆ ಹೀಗೆ ಅನ್ನೋದನ್ನು ನೀವು ಯಾರು ಉಚ್ಚರಿಸಿದರೂ ನಿಮಗೆ ಅನ್ವಯ ಆಗ್ತದೆ ಕೂಡಲೇ. ಈ ನಮ್ಮ ಮನೆ ಅಂತ ನಮ್ಮ ಒಂದು ಅಂಗಸಂಸ್ಥೆ ಇದೆ, ಅದರ ಹೆಸರು ನಮ್ಮ ಮನೆ ಅಂತ. ಅಂದರೆ ಯಾರ ಮನೆ ಅಂತ ಆ ಪದ ಯಾರು ಉಚ್ಚಾರ ಮಾಡ್ತಾನೋ ಅವಂದೇ ಅದು. ನಮ್ಮ ಮನೆ ಅಂತ ಯಾರು ಹೇಳ್ತಾನೋ ಅವನದ್ದೇ ಅದು ಅಂತ. ಸರ್ವನಾಮಗಳ ವೈಶಿಷ್ಟ್ಯ ಅದು ಅಂತ. ಹೇಗೆ ಭಗವಂತ ಎಲ್ಲ ಕಡೆಗೂ ಇದ್ದಾನೋ ಈಗ ಸರ್ವನಾಮ ಕೂಡ ಹಾಗೆ ಎಲ್ಲ ಕಡೆ ಅನ್ವಯ ಆಗ್ತದೆ ಅದು.
ಹಾಗೆ ಒಂದೊಂದೇ ಕಡೆ ಅನ್ವಯ ಮಾಡಿದರೆ ಹೇಗಾಗ್ಬೋದು ಅಂತ. ಎಲ್ಲಿಂದ ಶುರು ಮಾಡೋದು? ನಾವು ಮೊದಲೊಮ್ಮೆ ನಮಗೆ ಅನ್ವಯ ಮಾಡಿ ನೋಡಿದ್ವು ಅದನ್ನು. ಹೌದು, ನಾವೇಕೆ ಹೀಗೆ? ನಾವ್ಯಾಕೆ ಹೀಗೆ? ಹೇಗೆ? ಎಲ್ಲರ ಹಾಗಂತೂ ಅಲ್ಲ, ವ್ಯತ್ಯಾಸ ಇದೆ ತುಂಬ ಅಂತ. ಏನು ವ್ಯತ್ಯಾಸ ಅಂದರೆ ತುಂಬ ವ್ಯತ್ಯಾಸ, ಸಂಪೂರ್ಣ ಭಿನ್ನ ಅಂತ. ಈ ನಮ್ಮೆದುರು ಕುಳಿತು ನಿಮಗೂ ನಮಗೂ ಅಷ್ಟು ಅಂತರ ಇದೆ ಅಂತ, ನಾವಿರುವ ರೀತಿಯಲ್ಲಿ. ಉದಾಹರಣೆಗೆ, ಬಟ್ಟೆ ನೀವು ತೊಟ್ಟಿದ್ದೀರಿ, ನಾವು ತೊಟ್ಟಿದ್ದೇವೆ. ನಿಮ್ಮದು ಬಣ್ಣ ಬಣ್ಣದ ಬಟ್ಟೆ. ನೀವು ಎಷ್ಟು ಜನ ಇದ್ದೀರೋ ಅಷ್ಟು ರೀತಿಯ ಬಣ್ಣಗಳಿದಾವೆ ಇಲ್ಲಿ. ಹಾಗೆ ನೀವು ಕೂಡ ಇಂದು ತೊಟ್ಟ ಬಣ್ಣವನ್ನೇ ನಾಳೆ ತೊಡ್ತೀರಿ ಅಂತ ಏನಿಲ್ಲ, ನಾಳೆ ಬೇರೆ ಬಣ್ಣ ಅಂತ ಏನಿಲ್ಲ ಅನ್ನೋದಕ್ಕಿಂತ ತೊಡೋದಿಲ್ಲ. ನಾಳೆ ಬೇರೆಯೇ, ನಾಡಿದ್ದು ಬೇರೆಯೇ. ನಾವು ಯಾವಾಗಲೂ ತಮಾಷೆ ಮಾಡೋದು ಅಂತ, ಒಂದೇ ದಿವಸದಲ್ಲಿ 2 ಸಾರಿ ಬಣ್ಣ ಬದಲಾಯಿಸ್ತೀರಿ ನೀವು ಅಂತ, ಒಂದೇ ದಿವಸದಲ್ಲಿ ಅಂತ. ಆ ಬಣ್ಣ ಬದಲಾಯಿಸಿದ್ರೆ ಒಂದು ಫ್ಯಾಷನ್ ಅದು ಅಂತ, ನಾನು ಬೇರೆ ಬೇರೆ ಬಣ್ಣ ತಾಳ್ತೇನೆ ಒಂದು ದಿವಸದಲ್ಲಿ ಅಂತ. ಆದರೆ ಇಲ್ಲಿ ಹಾಗಿಲ್ಲ, ನಮ್ಮ ವಿಷಯಕ್ಕೆ ಹಾಗಿಲ್ಲ, ಒಂದೇ ಬಣ್ಣ ಅಂತ. ಅದು ಯಾವಾಗಲೂ ಅದೇ ಬಣ್ಣವೇ ಅಂತ, ಜೀವನ ಇಡೀ ಅದೇ ಬಣ್ಣ ಅಂತ. ದೊಡ್ಡ ವ್ಯತ್ಯಾಸ ಅದು. ನಾವು ಈ ಕಾಷಾಯ ವಸ್ತ್ರ ತೊಟ್ಟಿದ್ದೇವೆ, ನೀವು ಬೇರೆ ಬೇರೆ ಬಣ್ಣದ ಬಟ್ಟೆಯನ್ನು ತೊಟ್ಟಿದ್ದೀರಿ. ಇದು ಬಟ್ಟೆಗೆ ಮಾತ್ರ ಅಲ್ಲ, ಎಲ್ಲ ಕಡೆ ಅನ್ವಯ ಆಗ್ತದೆ. ಉದಾಹರಣೆಗೆ ಒಂದು ಊಟ ಅಂತ ಅಂದ್ಕೊಳ್ಳಿ, ನಿಮಗೆ ತುಂಬ ಸ್ವಾತಂತ್ರ್ಯ ಇದೆ ಊಟದಲ್ಲಿ, ಬೇಕಾದ್ದನ್ನು ಮಾಡಿ ತಿನ್ಬೋದು ಮತ್ತು ಮಾಡಿಸ್ಕೊಂಡು ತಿನ್ಬೋದು. ಆದರೆ ಇಲ್ಲ ಹಾಗಲ್ಲ, ತುಂಬ ನಿಯಮಗಳಿದ್ದಾವೆ. ಎಷ್ಟನ್ನು ಸ್ವೀಕರಿಸೋಕ್ಕೆ ಸಾಧ್ಯವೋ ಅದಕ್ಕಿಂತ ಹೆಚ್ಚನ್ನು ಬಿಡಬೇಕಾಗ್ತದೆ ಅಂತ. ಬಿಡುವ ಪಟ್ಟಿಯೇ ಭಾಳ ದೊಡ್ಡದು. ಇದು ಬರೋದಿಲ್ಲ, ಇದಾಗೋದಿಲ್ಲ, ಇದಲ್ಲ ಅನ್ನೋ ಪಟ್ಟಿಯೇ ಭಾಳ ದೊಡ್ಡದು. ಇದು ಹೌದು, ಇದು ಬೇಕು ಅನ್ನೋ ಪಟ್ಟಿ ತುಂಬ ಚಿಕ್ಕದು. ಯಾಕೆ ಹೀಗೆ? ನೀವು ಎಲ್ಲೆಂದ್ರಲ್ಲಿ ಸಂಚಾರ ಮಾಡ್ಬೋದು, ನಾವು ಹಾಗೆ ಮಾಡೋ ಹಾಗಿಲ್ಲ. ನೀವು ಹೇಗೆ ಬೇಕಾದ್ರೂ ಓಡಾಡ್ಬೋದು. ಈಗ ಒಬ್ಬನೇ ಹೋಗ್ಬೋದು, ಯಾರನ್ನ ಭೇಟಿ ಮಾಡಬೇಕು ಅನ್ನಿಸ್ತು, ಸೀದಾ ಹೋಗಿ ಭೇಟಿ ಮಾಡಿದರೆ ಆಯಿತು. ಆದರೆ ಹಾಗಲ್ಲ, ಇಲ್ಲಿಗೆ ಅವರು ಬರಬೇಕು, ನಾವಿರೋ ಅಲ್ಲಿಗೆ. ಯಾಕೆ ಹೀಗೆ? ನಿಮಗೆ ಸಂಸಾರ ಇದೆ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು, ಆಯುಸ್ಸಿದ್ರೆ ಮೊಮ್ಮಕ್ಕಳು ಎಲ್ಲ ಇದೆ. ಆದರೆ ನಮಗದು ಯಾವುದಿಲ್ಲ. ನೀವೆಲ್ಲ ಒಪ್ಪಿಕೊಳ್ಳುವ ಸಂಸಾರ ಅದು, ಒಪ್ಪಿಕೊಳ್ಳುವ ಸಂಸಾರ ಅದಿಲ್ಲ ಇಲ್ಲಿ. ದೊಡ್ಡ ವ್ಯತ್ಯಾಸ ಅಲ್ಲಿಗೂ ಇಲ್ಲಿಗೂ. ಹಾಗೆ ನಾವು ಯಾವಾಗಲೂ ಇಲ್ಲಿ ಕೂತ್ಕೊಳ್ತೇವೆ ಎತ್ತರದಲ್ಲಿ, ನೀವು ಯಾವತ್ತೂ ಇಲ್ಲಿ ಕೂತ್ಕೊಳ್ಳೋದಿಲ್ಲ. ಒಂದು ದಿನವೂ ಕೂಡ ನೀವೆಲ್ಲ ಅಲ್ಲೂ ಕೂತ್ಕೊಳ್ತೀರಿ, ನಾವು ಯಾವತ್ತೂ ಅಲ್ಲಿ ಕೂತ್ಕೊಳ್ಳೋದಿಲ್ಲ. ನೀವು ಒಂದೇ ಆದರೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ನೀವು ಮಾಡೋದನ್ನು ನಾವು ಮಾಡೋದೇ ಇಲ್ಲ, ನಾವು ಮಾಡೋದನ್ನು ನೀವು ಮಾಡೋದೇ ಇಲ್ಲ, ನಾವಿರೋ ಹಾಗೆ ನೀವು ಇರೋದೇ ಇಲ್ಲ, ನೀವಿರೋ ಹಾಗೆ ನಾವು ಇರೋದೇ ಇಲ್ಲ. ಆದರೂ ನೀವು ಒಂದೇ, ಒಬ್ರನ್ನೊಬ್ಬರು ಬಿಟ್ಟಿರೋ ಹಾಗಿಲ್ಲ. ಅದು ಶಿಷ್ಯತ್ವ, ಇದು ಗುರುತ್ವ, ಅದು ಸಂಸಾರ, ಇದು ಸನ್ಯಾಸ. ಹೌದು, ನಾವ್ಯಾಕೆ ಹೀಗೆ? ಒಟ್ಟಿನಲ್ಲಿ ಹೇಳಬೇಕು ಅಂದರೆ, ಮೇಲ್ನೋಟಕ್ಕೆ ನೋಡಿದಾಗ ನಿಮಗೆ ತುಂಬ ಸಂಗತಿಗಳಿದ್ದ ಜೀವನದಲ್ಲಿ, ನಮಗೆ ಅದೆಲ್ಲ ಇಲ್ಲ ಅಂತ ಅನಿಸ್ತದೆ. ತಕ್ಷಣಕ್ಕೆ ಅನಿಸೋದು ಅದೇ ತಾನೆ. ನಿಮಗೆ ಏನೆಲ್ಲ ಇದೆ ಜೀವನದಲ್ಲಿ, ಆದರೆ ಇಲ್ಲಿ ಅದು ಯಾವುದು ಇಲ್ವಲ್ಲ. ಯಾಕೆ ಹೀಗೆ? ನಾವು ತುಂಬ ಅಧ್ಯಾತ್ಮಕ್ಕೆಲ್ಲ ಈಗಲೂ ಹೋಗೋದಿಲ್ಲ, ಅಂದರೆ ಮಾತನ್ನಲ್ಲಿ ಹೇಳ್ತಾ ಇರುವಂಥದ್ದು. ಯಾಕೆಂದರೆ ನಿಮಗದು ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ. ಅದನ್ನು ಸ್ವಲ್ಪ ಹಗುರವಾಗಿ, ಅಂದರೆ ಸ್ವಲ್ಪ ಚೂರು ವಿನೋದ ಬೆರೆಸಿ ಹೇಳೋದಾದರೆ, ಏನಿಲ್ಲ, ನಿಮಗೆ ನೋಡೋಕೆ ಕಾಣ್ತದೆ ಅಷ್ಟೇ. ನಿಮಗೆ ಆಸೆ, ನಮಗೆ ಅತಿ ಆಸೆ, ಅಷ್ಟೇ ವ್ಯತ್ಯಾಸ ಅಂತ. ನೀವೇನು ಬಯಸಿದ್ರೋ ತುಂಬ ಜಾಸ್ತಿ ನಾವು ಬಯಸಿರ್ಬೋದು ಅಂತ. ಅದು ಹೇಗೆ? ಉದಾಹರಣೆಗೆ ಹೇಳ್ತೇನೆ. ಈಗ ನಿಮಗೆಲ್ಲ ಒಂದೊಂದು ಮನೆ ಇದೆ ಅಲ್ವಾ? ಕೆಲವರು 2 ಮನೆ ಇರ್ಬೋದು, ಇನ್ನು ಅಂಥ ಶ್ರೀಮಂತರು 12 ಮನೆ ಇಟ್ಕೊಂಡಿರ್ಬೋದು. ಬೆಂಗಳೂರಲ್ಲಿ 1 ಮನೆ, ಹುಬ್ಬಳ್ಳಿಲಿ 1 ಮನೆ, ಕುಮಟಾದಲ್ಲಿ 1 ಮನೆ, ಬೆಂಗಳೂರೆಲ್ಲ 3 ಮನೆ ಬಾಡಿಗೆ ಕೊಟ್ಟಿದ್ದೇನೆ ಅನ್ನೋರು ಇರ್ಬೋದು. ಆದರೆ ನಮಗೆಷ್ಟು ಮನೆ ಇದೆಯೋ ಅಷ್ಟು ಮನೆ ಯಾರಿಗೂ ಇಲ್ಲ ಅಂತ. ನಮಗೇನು ಆಸೆ ಆಯಿತು ಅಂದರೆ,
1,00,000 ಮನೆ ನಮ್ಮದಾಗೋದಾದ್ರೆ ಹೇಗಿರ್ಬೋದು ಅಂತ, 1,00,000 ಮನೆ ನಮ್ಮದಾಗೋದ್ರೆ ಹೇಗಿರ್ಬೋದು ಅಂತ. ಈ ದಾರಿಯಲ್ಲಿ ಬರಬೇಕಾಗ್ತದೆ ಅದಕ್ಕೆ ಅಂತ. ನಿಮಗೂ ನೆಂಟರು ಎಷ್ಟರು ಇದ್ದಾರೆ, ಬಂಧುಗಳಿದ್ದಾರೆ ನಿಮಗೆ. 50 ಮಂದಿ ಇರ್ಬೋದು, 100 ಮಂದಿ ಇರ್ಬೋದು, 200 ಮಂದಿ ಇರ್ಬೋದು, 500 ಮಂದಿ ಇರ್ಬೋದು, ದೊಡ್ಡ ಬೆಳಗ ಆದರೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಬಂಧುಗಳಾಗಬೇಕಾದ್ರೆ, ಆ ಬಂಧುತ್ವ ಬರಬೇಕಾದ್ರೆ ಇಲ್ಲಿ ಬಂದರೆ ಮಾತ್ರ ಸಾಧ್ಯ. ಹಾಗಾಗಿ ಹೀಗೆ ಅಂತ. ನೀವು ಯಾಕೆ ಹೇಗೆ ಅಂದರೆ ಆ ಅಪೇಕ್ಷೆಯಿಂದಾಗಿ ಹೇಗೆ, ಬರೇ ಕಡಿಮೆ ಜನರ ಬಾಂಧವ್ಯ ಅಲ್ಲ, ಲಕ್ಷಾಂತರ ಜನರ ಕೋಟ್ಯಾಂತರ ಜನರ ಬಾಂಧವ್ಯ. ಅದು ಬಂಧುತ್ವವೇ, ಅದು ಗುರು ಶಿಷ್ಯ ಭಾವ. ಅದು ಅಲ್ಲಿ ಬಂಧ ಇದೆ, ಗುರು ಶಿಷ್ಯ ಬಂಧ ಇದೆ. ಬಂಧ ಉಳ್ಳವರು ಬಂಧುಗಳು ಅಂತ, ಬಂಧವಿಲ್ಲದಿದ್ದರೆ ಬಂಧುಗಳಲ್ಲ. ಸಂಬಂಧ ಅಂದ್ರೆ ಅದೇ ತಾನೇ, ಬಂಧಕ್ಕೆ ಒಂದು ಸೇರಿಸಿದ್ರೆ ಸಂಬಂಧ, ಸಂಗತವಾದ, ಸಮೀಚೀನವಾದ, ಸಮಂಜಸವಾದ ಬಂಧ. ಹಾಗಾಗಿ ನೀವು ಯಾವ ಕಡೆ ಕಣ್ಣಿಟ್ಟರೋ ಅದರ ಬೃಹತ್ ರೂಪಕ್ಕೆ ನಾವು ಕಣ್ಣಿಟ್ಟಿವು. ನಾವು ತಮಾಷೆ ಮಾಡ್ತಾ ಇದ್ವು, ಬಹುಶಃ ನಾವು ಪೂರ್ವಾಶ್ರಮದಲ್ಲೇ ಇದ್ದಿದ್ರೆ 1 ಎಕರೆ 2 ಎಕರೆ ಆಸ್ತಿ ಬರ್ತಿತ್ತು ನಮಗೊಬ್ಬ, 5 ಎಕರೆ ಬರ್ತಿತ್ತು ಏನೋ ಅಂತ. ಈಗ ನೋಡಿ ಎಷ್ಟು ಎಕರೆ ಅಂತ, ಎಷ್ಟು ದೊಡ್ಡದು ಅಂತ. ಮಠದ್ದಲ್ಲದೆ ನಿಮ್ಮದು ಎಲ್ಲ ಸೇರಿಸಿ ನಮ್ಮದೇ ತಾನೇ ಅದಷ್ಟು ಅಂತ. ಅದೆಲ್ಲ ಭಾವದಲ್ಲಿರುವಂಥದ್ದು ಅಂತ. ಈ ಹಣದ ಬಗ್ಗೆ ನಾವು ಕೆಲವು ಸತಿ ಮಾತನಾಡ್ತಾ ನೆನಪಿಸ್ಕೊಳ್ತಾ ಇರ್ತೇವೆ. ನೋಡಿ, ಎಷ್ಟೋ ಜನ ದುಡ್ಡು ಇಟ್ಕೊಂಡಿರ್ತಾರೆ, ಖರ್ಚು ಮಾಡೋದಿಲ್ಲ. ಬ್ಯಾಂಕಲ್ಲಿ ದುಡ್ಡು ಇಟ್ಕೊಂಡಿರ್ತಾರೆ, ಸ್ವಂತಕ್ಕೂ ಖರ್ಚು ಮಾಡೋದಿಲ್ಲ. ಬಡ್ಡಿಗೆ ಬಡ್ಡಿ ಬೆಳೆಸಿ ಮೊತ್ತ ದೊಡ್ಡ ಆಗೋದನ್ನು ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಇದ್ರ ಬಗ್ಗೆ ನಾವು ಯಾವತ್ತೂ ಟೀಕೆ ಮಾಡಿದ್ದೇವೆ ಈ ಸಂಗತಿಯನ್ನು. ಈ ದನ ಕಾಯೋರು ಒಳ್ಳೆಯವರು, ಅವ್ರು ದನ ಕಾಯ್ತಾರೆ. ಅವರು ಹಾಲು ಕುಡಿಯೋದಿಲ್ಲ ಯಾವತ್ತೂ, ಅವರು ದನ ಕಾಯೋದು ಮಾತ್ರ ಅವ್ರ ಕೆಲಸ. ಹಾಲನ್ನು ಮನೆಯವ್ರು ಕರ್ಕೊಳ್ತಾರೆ. ಹೀಗೆ ದನ ಕಾಯುವವರು ಅಂತ ಅವರು ಅನುಭವಿಸೋದಿಲ್ಲ ಯಾವತ್ತೂ ಕೂಡ ಅಂತ. ಆ ಧನವನ್ನು ಯಾವತ್ತೂ ಅನುಭವಿಸೋದಿಲ್ಲ, ಯಾರೋ ಅನುಭವಿಸೋದು. ಇವ್ರು ಕಾಯೋದು ಮಾತ್ರ ಅವ್ರ ಕೆಲಸ ಅಂತ. ಹಾಗೆ ನಮ್ಮ ಉಪಾಧ್ಯಾಯರು ಹೇಳೋರು ಯಾವಾಗಲೂ, ಈ ಚೆಕ್ ಬುಕ್ ಪಾಸ್ಬುಕ್ ನೋಡಿ ಸಂತೋಷ ಪಡುವ ಒಂದು ವರ್ಗ, ಒಂದು ಜಾತಿ ಇದೆ ಅಂತ. ಅವರಿಗೆ ದಾನ ಅಂತೂ ಮಾಡೋದಿಲ್ಲ, ಸ್ವಂತವೂ ಅನುಭವಿಸೋದಿಲ್ಲ ಅಂತ, ಸ್ವಯಂ ಕೂಡ ಅನುಭವಿಸೋದಿಲ್ಲ. ಮತ್ತೇನಪ್ಪ ಇದೆ ಅಂತ ಸಂತೋಷ. ಅದಕ್ಕೆ ನಾವು ಹೇಳೋದು, ಅಲ್ಲ ನಿಂಗೂ ಖರ್ಚು ಮಾಡೋಕ್ಕಿಲ್ಲ ಅಂತ ಆದರೆ ಸುಮ್ಮನೆ ಅಲ್ಲಿ ಇದೆ ಅಂತ ಅಂದ್ಕೊಂಡು ಸಂತೋಷ ಪಡೋದಾದರೆ, ಈ ಬ್ಯಾಂಕಲ್ಲಿ ಎಷ್ಟಿದೆಯೋ ಅಷ್ಟು ನಂದೇ ಅಂದ್ಕೊಂಡು ಬಿಡು, ಏನು ತಪ್ಪು ಅಂತ. ಹೇಗೋ ಖರ್ಚು ಮಾಡೋಕ್ಕಿಲ್ಲ ತಾನೆ ಅಂತ, ಹೇಗೋ ಖರ್ಚು ಮಾಡೋಕ್ಕಿಲ್ವಲ್ಲ. ಈಗ ನಿನಗೆ ಎಷ್ಟು ಬೇಕು, ಊಟಕ್ಕೆ ಎಷ್ಟು ಬೇಕು, ನಿನಗೆ ಬಟ್ಟೆಗೆ ಎಷ್ಟು ಬೇಕು, ಮನೆಗೆ ಎಷ್ಟು ಬೇಕು, ಮತ್ತಾವುದೂ ನಿಂದಲ್ಲ. ಹಾಗಿದ್ರು ಅದೂ ಸೇರಿ ನಿಂದು ಅಂತ ಅಂದ್ಕೊಳ್ಳೋದಾದರೆ ಈ ಜಗತ್ತಲ್ಲಿ ಎಷ್ಟು ಸಂಪತ್ತಿದೆಯೋ ಅಷ್ಟು ನಂದೊಂದು ಅಂದ್ಕೊಂಡ್ಬಿಡು, ಖರ್ಚು ಮಾಡೋಕ್ಕಂತೂ ಯಾಗೂ ಇಲ್ಲ. ಹಾಗಾಗಿ ಸಮಸ್ಯೆ ಏನೂ ಇಲ್ಲ ಅಂತ. ನಿನಗಿಂತ ದೊಡ್ಡ ಶ್ರೀಮಂತರು ಯಾರು ಅಂತ. ಅದೆಲ್ಲ ಭಾವದಲ್ಲಿರುವಂಥದ್ದು ಅಂತ. ಹಾಗಾಗಿ ನಿಮಗೆ ಇದನ್ನು ಇನ್ನೂ ಸೂತ್ರ ರೂಪ ಹೇಳೋದಾದರೆ, ಸುಖದ ಬಿಂದುವನ್ನು ನೀವು ಬಯಸಿದಿರಿ, ಹಾಗಾಗಿ ನೀವು ಅಲ್ಲಿದ್ದೀರಿ. ಸುಖದ ಸಿಂಧುವನ್ನು ಬಯಸಿದವರು ಎಲ್ಲಿರ್ತಾರೆ ಅಂತ. ಸುಖದ ಮೊತ್ತವನ್ನು, ಪೂರ್ಣ ರೂಪವನ್ನು ನೀವು ಬಯಸಿದ ಸುಖಕ್ಕೂ ಅದು ಪರಮಾತ್ಮನ ರೂಪವೇ, ಅದಕ್ಕೂ ಪರಮಾತ್ಮ ಅಂತಲೇ ಹೆಸರು. ಸುಖ ಅಂತ ಏನಿದೆ ಅದೇ ದೇವರು ಅಂದರೆ. ದೇವರು ಅಂತ ಬೇರೆ ಏನೋ ಅಂದ್ಕೊಳ್ಬೇಡಿ ನೀವು. ದೇವರು ಅಂತ ಯಾವುದಕ್ಕೆ ಅಂತಿಮವಾಗಿ ಕರೆದ್ರು ಅಂದರೆ ನಾವು ಪಡುವ ಸುಖ ಇದೆಯಲ್ಲ ಅದಕ್ಕೆ ದೇವರು ಅಂತ ಹೆಸರು. ಸಂಸಾರದಲ್ಲಿ ಅದರ ತುಣುಕುಗಳು ಸಿಗ್ತವೆ, ಅದರ ಬಿಂದುಗಳು ಸಿಗ್ತವೆ. ಆದರೆ ಮೊತ್ತ ಸಿಗಬೇಕು ಅಂತ ಅನಿಸಿದ್ರೆ, ಇಡೀ ಸಿಗಬೇಕು ಅಂತ ಅನಿಸಿದ್ರೆ ಅದನ್ನು ಮೀರಿ ಹೋಗಬೇಕು, ಅದನ್ನು ದಾಟಿ ಹೋಗಬೇಕು. ಅದು ನಂದಲ್ಲ ಅಂದರೆ ಇಡೀ ನಂದಾಗ್ತದೆ. ಚಿಕ್ಕದಕ್ಕೆ ಆಸೆ ಪಟ್ಟರೆ ಚಿಕ್ಕದು ಮಾತ್ರ ಅವನ ಹತ್ರ ಇರ್ತದೆ. ಚಿಕ್ಕದಕ್ಕೆ ಆಸೆ ಪಡದೆ ಇದ್ರೆ ಎಲ್ಲವೂ ಅವನದ್ದಾಗ್ತದೆ. ಸ್ವರಾಟ್ ಭವತಿ, ಅವನು ಸ್ವರಾಟ್, ಸ್ವಯಂ ರಾಜತೆ, ತಾನೇ ತಾನಾಗಿ ಬೆಳಗ್ತಾನೆ. ಸಮ್ರಾಟಿಗಿಂತಲೂ ದೊಡ್ಡದು ಸ್ವರಾಟ್ ಅಂದರೆ. ಸಮ್ರಾಟ್ ಬೆಳಗಬೇಕು ಅಂದರೆ ಅದಕ್ಕೆ ಇದೆಲ್ಲ ಬೇಕು. ಅದಕ್ಕೆ ಕೆಳಗೆ ಸಿಂಹಾಸನ ಬೇಕು, ಮೇಲೆ ಶ್ವೇತಛತ್ರ ಬೇಕು, ಆ ಕಡೆ ಈ ಕಡೆ ಚಾಮರ ಬೇಸರ ಬೇಕು, ಆನೆ ಸೇನೆ ಮಂದಿ ಮಾಗದಿರಬೇಕು. ಅದೆಲ್ಲ ಇದ್ದರೆ ಅವನಿಗೆ ಶೋಭೆ ಬರುವಂಥದ್ದು. ಆದರೆ ಸ್ವರಾಟ್ ಹಾಗಲ್ಲ, ಯಾವುದೂ ಇಲ್ಲದೆ ತಾನೇ ತಾನಾಗಿ ಬೆಳಗುವವನು, ತಾನೇ ತಾನಾಗಿ ಶೋಭಿಸುವವನು. ನೋಡಿ, ಏನೂ ಇಲ್ಲ ಅನ್ನೋದಕ್ಕೂ ಎಲ್ಲವೂ ಇದೆ ಅನ್ನೋದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಕೆಲವರು ಯಾವುದನ್ನು ಶೂನ್ಯ ಅಂತ ಕರೆದ್ರೋ, ಮತ್ತೆ ಕೆಲವರು ಅದನ್ನೇ ಪೂರ್ಣ ಅಂತ ಕರೆದ್ರು. ಶೂನ್ಯಕ್ಕೂ ಪೂರ್ಣಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ, ಪದಗಳಲ್ಲಿ ಮಾತ್ರ ವ್ಯತ್ಯಾಸ ಇರುವಂಥದ್ದು. ಹಾಗೆ ಸನ್ಯಾಸ ಅಂದರೆ ಒಂದರ್ಥದಲ್ಲಿ ಶೂನ್ಯ, ಎಲ್ಲ ಬಿಟ್ಟು ಬರುವಂಥದ್ದು, ಒಂದರ್ಥದಲ್ಲಿ ಪೂರ್ಣ ಅಂತ. ನಮ್ಮನ್ನೇ ಉದಾಹರಣೆ ತಗೊಳ್ಳಿ ನೀವು. ನಾವೆಲ್ಲ ಕಳ್ಕೊಂಡು ಬಂದ್ವಾ? ಇಲ್ಲಿ ಬರುವಾಗ ಮನೆ ಕಳ್ಕೊಂಡಾಯ್ತು,
ಬಂಧುಗಳನ್ನು ಕಳ್ಕೊಂಡಾಯ್ತು, ಆಸ್ತಿ ಪಾಸ್ತಿ ಕಳ್ಕೊಂಡಾಯ್ತು, ಪೂರ್ವಾಶ್ರಮದ ಎಲ್ಲವನ್ನು ಉಟ್ಟ ಬಟ್ಟೆ ಸಹಿತ ಸರ್ವಸ್ವ ಉಟ್ಟ ಬಟ್ಟೆಯಲ್ಲಿ ಹೋದ ಅಂತ ಅನ್ನೋ ರೀತಿ ಒಂದು ಅಡಕೆ ಇದೆ. ಉಟ್ಟ ಬಟ್ಟೆಯಲ್ಲಿ ಬೆಂಗಳೂರಿಗೆ ಬಂದಾನೆ, ಆಮೇಲೆ ಎಲ್ಲ ಸಂಪಾದನೆ ಮಾಡಿದ್ದಾನೆ. ಇಲ್ಲಿ ಬರಬೇಕಾದ್ರೆ ಉಟ್ಟ ಬಟ್ಟೆ ಕೂಡ ತಗೊಂಡು ಬರೋ ಹಾಗಿಲ್ಲ, ಆ ಬಟ್ಟೆನೂ ಅಲ್ಲೇ ಬಿಟ್ಟು ಬರಬೇಕು, ಹಿಂದಿನ ಆಶ್ರಮದಲ್ಲೇ ಬಿಟ್ಟು ಬರಬೇಕು ಆ ಬಟ್ಟೆಯನ್ನು ಕೂಡ. ಅಂದರೆ ಒಂದು ಸಾರಿ ಸೊನ್ನೆಯಾಗಿ ಮತ್ತೆ ಪ್ರಾರಂಭ ಆಗ್ತದೆ ಅಂತ. ಒಂದು ಸಾರಿ ಪೂರ್ತಿ ಜೀರೋ ಆಗಬೇಕು, ಒಂದು ಸರ್ತಿ ಪೂರ್ತಿ ಶೂನ್ಯ ಆಗಬೇಕು, ಆಮೇಲೆ ಮತ್ತೆ ಒಂದರಿಂದ ಪ್ರಾರಂಭ. ಆಗ ಹಿಂದೆ ಲೆಕ್ಕ ತಪ್ಪಿದ್ದು ಯಾವುದಿದ್ರೂ ಕೂಡ ಅದು ಯಾವುದು ಗಣನೆಗೆ ಬರೋದಿಲ್ಲ. ಅದೆಲ್ಲ ಬಿಟ್ಟು ಎಲ್ಲವನ್ನು ಒಂದ್ಸರ್ತಿ ನಿಲ್ಲು ಮಾಡಿ, ಒಂದ್ಸರ್ತಿ ನಿಂತು ಒಂದ್ಸರ್ತಿ, ಆಮೇಲೆ ಮತ್ತೆ ಶುರು ಮಾಡೋದು. ಅದರಲ್ಲಿ ಮೇಲ್ನೋಟಕ್ಕೆ ಎಲ್ಲವನ್ನು ಕಳ್ಕೊಂಡು ಹಾಕೊಂಡ್ರು. ಈ ಒಂದು ಸ್ಥೂಲ ಉದಾಹರಣೆನ ತಗೊಳ್ಳಿ ನೀವು ಅಂತ. ನಮಗೆ ಏನಿಲ್ವಾ ಅಂತ, ಇವಾಗ ಏನಿಲ್ವಾ ನಮಗೇನು, ಎಷ್ಟಿದೆ ನೋಡಿ, ನಮಗೇನು ಎಷ್ಟೆಲ್ಲ ಇದೆ ಅಂತ. 18 ಸಮಾಜಗಳು, ಪರಂಪರೆಯಿಂದ ಹೇಳ್ತಾ ಇರೋದು ನಾವು. ಈಗ 18 ಅಲ್ಲ, ಎಷ್ಟೋ ಇದೆ ಈಗ. ಅದ್ರ ಆ ಕಡೆ ಈ ಕಡೆಗೆ ಲಕ್ಷಾಂತರ ಜನ ಶಿಷ್ಯರು, ಭಕ್ತರು, ಆದರಿಸುವವರು, ಪ್ರೀತಿಸುವವರು, ಜೀವಕ್ಕೆ ಜೀವ ಕೊಡುವವರು, ಪ್ರಾಣಕ್ಕೆ ಪ್ರಾಣ ಕೊಡುವವರು, ಮನಸ್ಸನ್ನು ಪಾದದಲ್ಲೇ ಇಟ್ಟವರು. ಎಷ್ಟಿದೆ ನೋಡಿ, ಬಿಟ್ಟು ನೋಡಿ ಅದರ ಸುಖವನ್ನ, ತ್ಯಜಿಸಿ ನೋಡಿ, ತ್ಯಜಿಸಿದಾಗ ಬರುವ ಸುಖ ಇದು. ಹಾಗಂತ ಇದನ್ನೇ ನಾವು ಹಿಡ್ಕೊಂಡ್ರೆ ಆ ಸುಖ ನಮಗೆ ನಷ್ಟವಾಗಿ ಹೋಗ್ತದೆ, ಉಳಿಯೋದಿಲ್ಲ ಅದು ಅಂತ. ಬಿಟ್ಟರೆ ಮಾತ್ರ ಇರುವಂಥದ್ದು ಆ ಸುಖ ಅಂತ. ಹಾಗಾಗಿ ನಾವ್ಯಾಕೆ ಹೀಗೆ ಅಂದರೆ, ಅದಕ್ಕೆ ಲಘುವಾಗಿ ಉತ್ತರ ಕೊಡೋದಾದರೆ, ನೀವು ಅಲ್ಪವನ್ನು ಬಯಸಿದ್ರಿ, ನಾವು ಅನಂತವನ್ನು ಬಯಸಿದ್ವು, ಮಹತ್ತನ್ನು ಬಯಸಿದ್ವು. ಅದರಿಂದಾಗಿ ಅಲ್ಲಿಂದ ಇಲ್ಲಿಗೆ ಬರಬೇಕಾಯ್ತು, ಹೀಗಾಗಬೇಕಾಯ್ತು ಅಂತ. ಆದರೆ ಸರಿಯಾಗಿ ವಿಶ್ಲೇಷಣೆ ಮಾಡೋದಾದರೆ, ನಾವು ಯಾಕೆ ಹೀಗೆ ಅಂದರೆ ಅದಕ್ಕೆ ಉತ್ತರ ನಮ್ಮ ಹತ್ರ ಇಲ್ಲ. ಅದು ಆಯಿತು ಅಂತಷ್ಟೇ, ಅದು ನಡೆದು ಹೋಯ್ತು ಅದರಷ್ಟಕ್ಕೆ ಅದು ಅಂತ. ನೋಡಿ, ಸನ್ಯಾಸ ಸ್ವೀಕಾರ ಮಾಡಬೇಕಾದ್ರೆ ವೇದಾಧ್ಯಯನ ಮಾಡಬೇಕು. ವೇದಗಳ ಬಗ್ಗೆ ನಮಗೆ ಪ್ರೀತಿ ಇತ್ತು, ಆದರೆ ವೇದಾಧ್ಯಯನ ಮಾಡಬೇಕು ಅಂತ ನಾವು ಹೊರಟಿದ್ದಲ್ಲ. ವೇದವನ್ನು ನಾವು ಕರೆದಿದ್ದಲ್ಲ, ವೇದವೇ ನಮ್ಮನ್ನು ಕರೆದಿದ್ದು. ಇದ್ದಕ್ಕಿದ್ದಾಗ ಎಲ್ಲಿಂದಲೋ ಒಂದು ಪ್ರೇರಣೆ ಬಂತು, ಯಾರದ ಸೂಚನೆ ಬಂತು, ಯಾರೋ ನಿರ್ಣಯ ಮಾಡಿದ್ರು ಇವನು ವೇದ ಬದಲಿ ಅಂತ. ನಾವಿಲ್ಲ ಅಂತ ಹೇಳಲಿಲ್ಲ, ಅಷ್ಟೇ. ಬೇಡ ಅಂತ ಹೇಳಲಿಲ್ಲ, ಮನಸ್ಸಿಂದಲೂ ಕೂಡ ಬೇಡ ಅಂತ ಹೇಳಲಿಲ್ಲ. ಆಯಿತು, ವೇದ ಆದರೆ ವೇದ ಅಂತ. ಆಗ ಆ ಸಮಯದಲ್ಲಿ ಶಾಲೆಯಲ್ಲಿ ಒಳ್ಳೆ ಅಂಕಗಳಿದ್ದು ನಮಗೆ. 6ನೇ ತರಗತಿವರೆಗೆ ನಾವು ಓದಿದ್ದು. ಈ ನಮ್ಮ ಛಾತ್ರರೆಲ್ಲ ನಮಗಿಂತ ಜಾಸ್ತಿ ಓದಿದ್ದಾರೆ. ನಾವು ಹೇಳ್ತಾ ಇರ್ತೀವಿ, ನಮ್ಮ ಮಕ್ಕಳು ಅವ್ರು ಕೊನೆ ಪಕ್ಷ SLC PUC ಓದ್ತಾ ಇರ್ತಾರಲ್ಲ, 7ನೇ ಕ್ಲಾಸ್ 8ನೇ ಕ್ಲಾಸ್, ನಮಗಿಂತ ಜಾಸ್ತಿ ಓದಿದ್ದೀರಿ ನೀವು ಅಂತ. ನಾವಿನ್ನು 6ನೇ ಕ್ಲಾಸ್ ಓದಿದ್ದು ನಾವು ಅಷ್ಟೇ ಅಂತ. ಬರೀ 6ನೇ ತರಗತಿ, ಅಂಕಗಳು ಚೆನ್ನಾಗಿದ್ವು. ಆಗ ಆ ಶಾಲೆಯವರು, ಆ ಪೂರ್ವಾಶ್ರಮದ ಬಂಧುಗಳು, ಅವತ್ತಿನವರು ಎಲ್ಲರದ್ದು ವಿರೋಧ. ಸುಮ್ಮನೆ ವೇದಕ್ಕೆ ಹಾಕಿ ಹಾಳು ಮಾಡ್ತಾ ಇದ್ದೀನಿ, ಇಂಜಿನಿಯರು ಡಾಕ್ಟ್ರು ಮಾಡ್ಬೋದಾಗಿತ್ತು, ಅಡ್ವೊಕೇಟು ಇಂಡಸ್ಟ್ರಿಯಲಿಸ್ಟ್ ಏನೋ ಒಂದು ಆಗ್ತಿದ್ದ ಹುಡುಗ. ವೇದಕ್ಕೆ ಹಾಕಿ ಸುಮ್ಮನೆ ನೀನು ಅವರು ವೈದಿಕರನ್ನು ಮಾಡಿ, ಪುರೋಹಿತ ಭಟ್ರನ್ನು ಮಾಡಿ, ಏನಿದೆ ಅದರಲ್ಲಿ? ಒಂದು ಯುದ್ಧವೇ ನಡೀತಿದ್ದಾಗ ಆ ಪೂರ್ವಾಶ್ರಮದ ಬಂಧುಗಳ ನಡುವೆ ಈಗ ಒಬ್ಬರಿಬ್ಬರದ್ದು ನಿರ್ಣಯ, ವೇದಾಧ್ಯಯನ ಮಾಡಲಿ ಅಂತ. ಉಳಿದ ಎಲ್ಲರದ್ದು ವಿರೋಧ ಅದಕ್ಕೆ. ಇಲ್ಲ, ಹುಡುಗ ಓದೋಕ್ಕೆ ಚೆನ್ನಾಗಿದ್ದಾನೆ ಅಂದ್ರೆ ಅರ್ಥ ಏನೋ, ಓದೋಕ್ಕೆ ಚೆನ್ನಾಗಿಲ್ಲದೆ ಇದ್ರೆ ವೇದಕ್ಕೆ ಹಾಕು ಅಂತ. ಯಾವುದಕ್ಕೂ ಬರದೆ ಹೋದರೆ, ಇಂಜಿನಿಯರಿಂಗ್ ಅಲ್ಲಿದ್ರೆ ಡಿಪ್ಲೊಮಾ ಅಲ್ಲಿದ್ರೆ ಮತ್ತೊಂದು ಇನ್ನೊಂದು, ಅದು ಯಾವುದಕ್ಕೂ ಬರದೆ ಹೋದ್ರೆ ವೇದಕ್ಕೆ ಅಂತ ಅನ್ನೋ ಕಲ್ಪನೆ ಅಂತ ಅವತ್ತಿನ ಕಾಲದಲ್ಲಿ ಅಂತ ಅವ್ರ ಭಾವನೆ ಅಷ್ಟೇ ಅಂತ. ಏನಾದ್ರು ಒಂದು ಆಗಲಿ, ಓದಿ ವಕೀಲನೋ ಅಥವಾ ಡಾಕ್ಟ್ರೋ ಮತ್ತೊಂದು ಆಗಲಿ ಅಂತ. ನಮ್ದು ಯಾವ ಪ್ರತಿಕ್ರಿಯೆ ಇರಲಿಲ್ಲ. ಏನು ನಿರ್ಣಯ ಆದರೂ ಪರವಾಗಿಲ್ಲ, ವೇದ ಆದರೆ ವೇದ, ಅದಾದರೆ ಅದು, ಇದಾದರೆ ಇದು ಅನ್ನೋ ಭಾವ ಅಷ್ಟೇ. ಯಾವುದಕ್ಕೂ ವಿರೋಧ ಇಲ್ಲ, ಬಂದಿದ್ದು ಸ್ವೀಕಾರ. ಸರಿ, ವೇದ ಓದೋದಕ್ಕೆ ಜಯ ಸಿಕ್ತು, ನಾವು ವೇದಾಧ್ಯಯನಕ್ಕೆ ಹೋದ್ವು. ಹೋಗದಿದ್ದರೆ ಇಲ್ಲಿ ಬರೋ ಹಾಗಿಲ್ಲ. ವೇದ ಸಂಸ್ಕಾರ ಬೇಕು. ಈ ಮಠದಲ್ಲಿ ಈ ಪೀಠ ಸ್ವೀಕಾರ ಮಾಡಬೇಕಾದ್ರೆ ವೇದಾಧ್ಯಯನ ಆಗಿರಬೇಕು ಅಂತ ತಾನಾಗಿದ್ದದು, ತನ್ನಷ್ಟಕ್ಕೆ ಆಗಿದ್ದದು ಅಂತ. ಅಲ್ಲಿ ಗೋಕರ್ಣದಲ್ಲಿ ವೇದಾಧ್ಯಯನ ನಡೀತಾ ಇತ್ತು. ನಮ್ಮ ಪಾಂಡಣ್ಣ ಅಂತ ನಾವು ತುಂಬ ಪ್ರೀತಿಯಿಂದ ಕರಿತೀವಿ, ನಾವು ಒಟ್ಟಿಗೆ ಓದ್ದವರು. ಆತ ಋಗ್ವೇದ ಓದಿದ್ದು, ನಾವು ಯಜುರ್ವೇದ ಓದಿದ್ದು. ಅಲ್ಲಿ ನಮ್ಮ ಬಾಂಧವ್ಯದ ಕಥೆ ಹೇಳಿದ್ರೆ ಅದೊಂದು ಕಾದಂಬರಿ ಆಗ್ತದೆ. ಮತ್ತೆ ಅದು ತುಂಬ ಸ್ವಾರಸ್ಯಕರವಾದದ್ದು. ನಾವು ಒಟ್ಟಿಗೆ ಇದ್ದವರು. ಒಂದು ದಿನ ನಮ್ಮ ಪಕ್ಕದಲ್ಲಿ ಒಬ್ಬ ಕೂತ್ಕೊಳ್ತಿದ್ದ, ಹೆಸರೆಲ್ಲ ಬೇಡ,
ಆವಾಗಿನ ನಮ್ಮ ಸ್ವಭಾವ ಹೇಗೆ ಅಂದರೆ ರೆಬೆಲ್ ಅಂತ, ಪ್ರತಿಯೊಂದಕ್ಕೂ ಹಾಗಲ್ಲ ಹೀಗೆ ಅಂತ, ಯುದ್ಧ ಅಂತ, ಮಾತೆತ್ತಿದ್ರೆ ಕಿಡಿಯೇ, ಅದು ಸ್ವಭಾವ ಅವತ್ತಿನದ್ದು. ಆ ಸ್ವಭಾವ ಮೂಲ ಸ್ವಭಾವ ಅಲ್ಲ, ಅಭ್ಯಾಸ ಮಾಡಿದ ಸ್ವಭಾವ. ಮೂಲ ಸ್ವಭಾವದಲ್ಲಿ ಆ ಥರ ನಮಗೆ ಕೋಪವೋ ಕಲಹವೋ ಇರಲಿಲ್ಲ. ಹಾಸ್ಟೆಲಲ್ಲಿದ್ದಾಗ ಒಬ್ಬನನ್ನು ನೋಡಿದ್ವು, ಭಾಳ ಸಿಟ್ಟು ಅವನಿಗೆ. ಅವನು ಸಿಟ್ಟು ಗಿಟ್ಟು ಮುಖ ಕೆಂಪು ಮಾಡೋದು, ಕೂಗಾಡೋದು ಒಂಥರ ತುಂಬ ನಮಗೊಂಥರ ಪ್ರಭಾವ ಆಯಿತು. ಹಬ್ಬ ಒಳ್ಳೆ ಗಣ ಮೇಮೇಲೆ ಬಂದಾಗಿದ್ದಾನಲ್ಲ ಅವನು ಅಂತ. ಒಂದಷ್ಟು ಕಾಲ ಅಭ್ಯಾಸ ಮಾಡಿದ್ವು, ಸಿಟ್ಟು ಮಾಡೋದು, ಜಗಳ ಮಾಡೋದು, ಒಂದಷ್ಟು ಕಾಲ ಅಭ್ಯಾಸ ಮಾಡಿದ್ವು. ನಿಜವಾಗಿಯೂ ಹೀಗಿದ್ರೆ ಹೇಗೆ ಅಂತ, ಹೀಗೆ ಮಾಡಿದರೆ ಹೇಗೆ ಅಂತ. ಹಾಗಾಗಿ ಸುಮಾರು ಜನರ ಜೊತೆಗೆ ಆಗ್ತಾ ಇತ್ತು ಅದು. ಅದರಲ್ಲಿ ಪಕ್ಕದಲ್ಲಿ ಒಬ್ಬ ಕೂತ್ಕೊತಾ ಇದ್ದ, ಆತ ತರ್ಕಶಾಸ್ತ್ರದವನು. ಅವನಿಗೂ ನಮಗೂ ನಿತ್ಯ ತರ್ಕ, ಪ್ರತಿನಿತ್ಯ ಕಲಹವೇ ಕೋಲಾಹಲವೇ. ಆದರೆ ಈ ಕಡೆ ತಿರುಗಲಿಕ್ಕೆ ಆತ ಕಾರಣ ಆಗಿದ್ದಂತ. ಆತ ಒಂದು ದಿನ ಊಟಕ್ಕೆ ಕೂತಾಗ ಎಲ್ಲ ಶ್ಲೋಕ ಹೇಳಬೇಕು ಅಂತ ಲೆಕ್ಕ. ಊಟಕ್ಕೆ ಕೂತ ಸಮಯದಲ್ಲಿ ಭಜಗೋವಿಂದ ಮೇಲೆ ಒಂದು ಶ್ಲೋಕ ಹೇಳ್ತಾನೆ ಅವನು. ಸಂಸಾರದ ಮೇಲೆ ಸಂಸಾರದ ನಿಸ್ಸಾರತೆ ತೋರಿಸ್ತಕ್ಕಂಥ ಒಂದು ಶ್ಲೋಕವನ್ನು ಊಟಕ್ಕೆ ಕೂತಾಗ ಆತ ಹೇಳ್ತಾನೆ. ಅದನ್ನು ಕೇಳಿದಾಗ ನಮಗೆ ಸಂಸ್ಕೃತ ಸಾಮಾನ್ಯ ಗೊತ್ತಿತ್ತು ಆ ಸಮಯದಲ್ಲಿ. ಏನೋ ಒಂದು ತರಂಗ ನೋಡಿ, ನೀವು ಬೇಡ ಇದು ಅಂತ, ಇದಿಷ್ಟೇ ಇದು ಅಂತ, ನಮ್ಗೆ ಅದಾರಿ ಬೇಡ ಅಂತ, ಒಂದು ಬದಲಾವಣೆ ಎಲ್ಲಿಂದ ಬರ್ತದೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ, ಪ್ರೇರಣೆಗಳು ಅಂತ ಯಾರಿಂದ ಬೇಕಾದ್ರೂ ಬರ್ಬೋದು. ಊಟಕ್ಕೆ ಕೂತಾಗ ಪಕ್ಕದಲ್ಲಿ ಕೂತು ಎಲ್ಲರೂ ಶ್ಲೋಕ ಹೇಳಲೇಬೇಕು. ಆತ ಹೇಳಿದ ಒಂದು ಭಜಗೋವಿಂದಮನ ಒಂದು ಶ್ಲೋಕ ಅಂತಃಕರಣದ ದಿಕ್ಕನ್ನು ಬದಲಿಸ್ತು ಅಂತ. ಆದರೆ ಯಾವ ನಿರ್ಧಾರನೂ ಮಾಡಲಿಲ್ಲ ನಾವು, ಯಾವ ನಿರ್ಧಾರನೂ ಮಾಡಲಿಲ್ಲ. ಮನಸ್ಸಿನ ದಿಕ್ಕು ಬದಲಾಯಿತು ಅಷ್ಟೇ. ಮನಸ್ಸಿನ ದಿಕ್ಕು ಬದಲಾಗ್ತಾ ಇರೋ ಹಾಗೆ ತಾನಾಗಿ ಒಂದು ಸ್ವಲ್ಪ ಸಮಯದಲ್ಲಿ ಈ ಸನ್ಯಾಸ ಹುಡುಕೊಂಡು ಬಂತು ನಮ್ಮನ್ನು. ಮಠದಲ್ಲಿ ಶಿಷ್ಯ ಸ್ವೀಕಾರಕ್ಕಾಗಿ ಹುಡುಕ್ತಾ ಇದ್ರು ಆ ಸಮಯದಲ್ಲಿ. ಒಟುವಿನ ಆಯ್ಕೆ ಒಂದು ಕಾರ್ಯ ಪ್ರಗತಿಯಲ್ಲಿತ್ತು. ಯಾರಿಗೆಲ್ಲ ವೇದಾಧ್ಯಯನ ಆಗಿದೆ, ಯಾರು ವೇದಾಧ್ಯಯನ ಮಾಡ್ತಾ ಇದ್ದಾರೆ ಅಂಥವ್ರನ್ನೇ ನೋಡ್ತಾ ಇದ್ರು. ತಾನಾಗಿ ಆ ಪ್ರಸ್ತಾಪ ನಮ್ಮ ಬೆಳಗ್ಗೆ ಬಂತು. ದೊಡ್ಡಗಳು ಎಲ್ಲೋ ನಮ್ಮನ್ನು ನೋಡ್ಕೊಂಡಿದ್ರು ಅಂದರೆ ಹೆಚ್ಚಿಗೆ ಸರಿ ಅನ್ನೋ ಬಹುಶಃ. ಈ ನೋಡ್ಕೊಂಡಿದ್ರು ಅನ್ನೋದಕ್ಕೆ ತುಂಬ ಅರ್ಥ ಇದೆ. ನೋಡ್ಕೊಳ್ಳೋದು ಅನ್ನೋದಕ್ಕೆ ಎಷ್ಟು ಕೆಟ್ಟ ಅರ್ಥ ಶುರು ಮಾಡಿ ಎಷ್ಟು ಒಳ್ಳೆ ಅರ್ಥದವರೆಗೂ ಇದೆ ಅದಕ್ಕೆ. ನೋಡ್ಕೋತೀರ ನೀನೇನ ಅಂದ್ರೆ ಒಂದು ಅರ್ಥ ಅದಕ್ಕೆ. ನೋಡ್ಕೊಳ್ಳೋದೇ ಅವರು ಇವರನ್ನ ಅಂತ, ಅವರೇ ನೋಡ್ಕೊಳ್ಳೋದು ಅಂತ. ಹಾಗೆ ನೋಡಿದ್ರು ನಮ್ಮನವರು ದೊಡ್ಡ ಗುರುಗಳು. ತೀರ್ಥಹಳ್ಳಿ ಮಠದಲ್ಲಿ ನಮ್ಮನವರು ನೋಡಿದ್ದು ಎಷ್ಟೋ ವರ್ಷ ಮೊದಲು ಸನ್ಯಾಸ ಸ್ವೀಕಾರಕ್ಕಿಂತ. ಅದು ಕೂಡ ಒಂದು ಆಕಸ್ಮಿಕವೇ. ನವರಾತ್ರಿಗೆ ಶಿವಮೊಗ್ಗದಲ್ಲಿ ಯಾರೋ ಒಬ್ಬರ ಮನೆಗೆ ನವರಾತ್ರಿ ಸಪ್ತಶತಿ ಪಾರಾಯಣ ಪೂಜೆ ಮಾಡೋದಕ್ಕೆ ಹೋಗಿದ್ದು ಒಬ್ಬರ ಮನೆಗೆ. ಅವರಿಗೆ ಗುರುಗಳ ಹತ್ತಿರ ಅದು ಅಲ್ಲಿ ಹೋಗಿದ್ದು ಕೂಡ ಒಂದು ಆಕಸ್ಮಿಕವೇ. ಅದು ಉದ್ದೇಶಿತ ಅಲ್ಲ, ಅದು ಆಕಸ್ಮಿಕವೇ. ಅದು ಅವ್ರಿಗೆ ಅದೇನು ಅನ್ನಿಸ್ತು, ಅವರು ನವರಾತ್ರಿ ಮರುದಿನ ಹೋಗಿ ನನ್ನ ಬಿಡಲಿಲ್ಲ, ಉಳಿಸ್ಕೊಂಡ್ರು. ಅಲ್ಲೇ 1 ದಿನ 2 ದಿನ 3 ದಿನ ಉಳಿಸ್ಕೊಂಡ್ರು. ಅವ್ರಿಗೆ ಅಕಸ್ಮಾತ್ ತೀರ್ಥಹಳ್ಳಿ ಮಠಕ್ಕೆ ಹೋಗೋ ಸಂದರ್ಭ ಇತ್ತು, ಕರ್ಕೊಂಡೋದ್ರು ನಮ್ಮನ್ನು ಕೂಡ. ಅಲ್ಲಿ ದೊಡ್ಡ ಗುರುಗಳು ನಮ್ಮನ್ನು ನೋಡಿದರು. ಇವನು ಯಾರು ಅಂತ. ಇಂಥವರ ಮಗ, ಇಂಥವ್ರ ಮೊಮ್ಮಗ. ಅವನ್ನೆಲ್ಲ ಚೆನ್ನಾಗಿ ಗೊತ್ತು ದೊಡ್ಡ ಗುರುಗಳಿಗೆ, ತುಂಬ ಹತ್ತಿರ ಅವರೆಲ್ಲ. ಹೌದಾ, ಏನು ಮಾಡ್ತಾ ಇದ್ದಾನೆ? ವೇದಾಧ್ಯಯನ ಮಾಡ್ತಾ ಇದ್ದಾನೆ. ಶುರು ಪ್ರಶ್ನೆ ಕೇಳೋದಕ್ಕೆ. ಎಷ್ಟು ಪ್ರಶ್ನೆ ಕೇಳಬೇಕು ಅವರು, ಎಷ್ಟು ಹೊತ್ತು ಕೇಳಬೇಕು ಅಂತ. ಗಂಟೆಗಟ್ಟಲೆ ವೇದದಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳಿದ್ದಾರೆ ನಮಗವರು. ತುಂಬ ಪರೀಕ್ಷೆಗಳನ್ನು ಮಾಡಿದ್ದಾರೆ. ಅವ್ರು ಯಾಕೆ ಆ ಪರೀಕ್ಷೆ ಮಾಡಿದ್ರು ಅವರಿಗೆ ಗೊತ್ತು. ಇವತ್ತು ನಮಗೂ ಎಲ್ಲರಿಗೂ ಗೊತ್ತು ಯಾಕೆ ಆ ಪರೀಕ್ಷೆಗಳನ್ನು ಅವ್ರು ಮಾಡಿದರು ಅಂತ. ಅವತ್ತಷ್ಟೇ ಆಗಿದ್ದು. 1-2 ಗಂಟೆ ನಾನಾ ರೀತಿಯಿಂದ ಪ್ರಶ್ನೆ ಕೇಳಿ ಹೊರಗೆ ಹಚ್ಚಿ ತಿಕ್ಕಿ ಕೊನೆಗೆ ಒಂದು ಸ್ವಲ್ಪ ಸುವರ್ಣ ಮಂತ್ರಾಕ್ಷತೆ ಕೊಟ್ಟು ಸಮಾಧಾನ ಮಾಡಿ ತಗೊಂಡು ಹೋಗಿದ್ದೆ ನಾನು, ಖುಷಿಯಾಗಿರು ಅಂತೇಳಿ ಕೊಟ್ಟು ಕಳಿಸ್ಕೊಟ್ಟಿದ್ದವರು ಅವತ್ತು. ಇದು ನಮ್ಮ ಉದ್ದೇಶ ಅಲ್ಲ, ಸಂಕಲ್ಪ ಅಲ್ಲ, ಯೋಜನೆ ಇಲ್ಲ, ತನ್ನಷ್ಟಕ್ಕೆ ಆಗಿದ್ದು ಅಂತ, ತಾನೇ ಆಗಿದ್ದು ಅಂತ. ಅಲ್ಲೊಬ್ರು ಹಿರಿಯರು, ತುಂಬ ಹಿರಿಯರು, ಮಠದಿಂದ ಹೊರಗೆ ಬರುವಾಗಲೇ ಹೇಳಿದರು ನಮಗೆ, ನಿನ್ನ ಮೇಲೆ ಏನೋ ಅವ್ರ ದೃಷ್ಟಿ ಬೇರೆ ಥರ ಇರಬೇಕು, ನಿನ್ನೇನೋ ಬೇರೆ ಥರ ನೋಡಿರ್ಬೇಕು ಅವರು ಅಂತ. ಅದು ನಿಜ ಆಯಿತು ಕೊನೆಗೆ. ನಾವು ವೇದಾಧ್ಯಯನಕ್ಕೆ ಗೋಕರ್ಣಕ್ಕೆ ಹೋದಾಗ ಕುಮಾರ ಪುರಾಣಿಕರು ಅಂತ ಅವರು ನಮಗೆ ವೇದಾಧ್ಯಯನ ಮಾಡಿಸ್ತವ್ರು. ಕುಮಾರ ಪುರಾಣಿಕರು ಅಂತ ಆ ಇಡೀ ತರಗತಿಯಲ್ಲಿ ಎಲ್ಲರಿಗಿಂತ ಚಿಕ್ಕವರು ನಾವೇ, ಎಲ್ಲರಿಗಿಂತ ಜಾಸ್ತಿ ತುಂಟತನ ನಮಗೆ ಇತ್ತು ಅಲ್ಲಿ. ನಮ್ಮನ್ನು ಕಂಡ್ರೆ ಭಾಳ ಪ್ರೀತಿ, ಭಾಳ ಕಾಳಜಿ, ತುಂಬ ಸಿಟ್ಟು ಕೂಡ ಅವರಿಗೆ, ನಮ್ಮ ಉಪಾಧ್ಯಾಯರಿಗೆ. ಪಕ್ಕದಲ್ಲೇ ಕೂರಿಸ್ಕೊಳ್ಳೋರು, ವೇದಾಧ್ಯಯನ ಮಾಡಿಸೋರವರು. ಮಾಡಿಸುವಾಗ ಅವರು ತುಂಬ ಗಂಭೀರ. ಅವರು ಒಂದು ಚೂರು ಕೂಡ ಚಾಂಚಲ್ಯ ಇಲ್ಲ ಅವರಿಗೆ, ಕುಮಾರ ಪುರಾಣಿಕರಿಗೆ. ತುಂಬ ಗಂಭೀರ ಮಾತು, ಕೃತಿ ಎಲ್ಲವೂ ಕೂಡ. ಆದರೆ ಅವರು ಒಂದು ಪೆನ್ನು, ಅವ್ರ ಕನ್ನಡಕದ ಗುಡೊಳಗೆ ಪೆನ್ ಇರ್ತಿತ್ತು ಯಾವಾಗಲೂ ಒಂದು.
ಆ ಪೆನ್ ತೆಗೆದು ಹಣೆ ಮೇಲೆ ಈ ರಾಮನ ಹಣೆ ಮೇಲೆ ನಾಮ ಇರ್ತದಲ್ಲ, ಹಾಗೆ ನಾಮ ಬರೆಯೋರು ಅವರು. ಬರೆದು ತಮಾಷೆ ಮಾಡೋರು, ನೀನು ರಾಮಚಂದ್ರಾಪುರ ಮಠದ ಗುರುಗಳಾಗ್ತೀಯೇ ಹೇಳೋರು ಅವರಿಗೆ. ನಿಜವಾಗಿಯೂ ರಾಮಚಂದ್ರಾಪುರ ಮಠದ ಗುರುಗಳಾಗ್ತೀಯ, ನೀನು ರಾಮಚಂದ್ರಾಪುರ ಮಠದ ಗುರುಗಳಾಗ್ತೀಯ ಅಂತೇಳಿ ತಮಾಷೆ ಮಾಡೋರು. ಏನು ತಮಾಷೆ ಮಾಡೋರು ಅಂದರೆ, ನಿನಗೆ ತುಂಬ ದ್ರಾಕ್ಷಿ ಗೋಡಂಬಿ ಎಲ್ಲ ಬರ್ತದೆ, ಆಗ ಸ್ವಲ್ಪ ನನಗೂ ಕೊಡೋದು ಪಾಲು ಅಂತ. ಅವರಿಲ್ಲ, ಇವತ್ತು ತೀರ್ಕೊಂಡಿದ್ದಾರೆ. ಇದು ನಿತ್ಯ ನಡೀತಾ ಇತ್ತು ಅಂತ. ಜಗದೀಶಲ್ಲಿ ನಮ್ಮ ಸಭೆ ಮಧ್ಯದಲ್ಲಿದ್ದಾನೆ, ನಮ್ಮ ಜೊತೆಗೆ ಎಲ್ಲ ಪೂರ್ತಿ ವೇದಾಧ್ಯಯನಗಳು ನಮ್ಮ ಜೊತೆಗೆ ಆಗಿರುವಂಥದ್ದು. ಆತನಿಗೆ ಗೊತ್ತದು. ಮತ್ತೆ ಮತ್ತೆ ಹೇಳೋರು ಅಂತ, ನೀನು ರಾಮಚಂದ್ರಾಪುರ ಮಠದ ಗುರುಗಳಾಗ್ತೀಯ. ಹೇಳಿದ್ದು ಯಾವ ಇಸ್ವಿ ಇದು? ಸುಮಾರು 85-86ನೇ ಇಸ್ವಿ. ನಮಗೊಂದು 11-12 ವರ್ಷ, 10-11 ವರ್ಷದ ವಯಸ್ಸು. ಇನ್ನೂ ಶಿಷ್ಯ ಸ್ವೀಕಾರದ ಪ್ರಸ್ತಾಪವೇ ಇರಲಿಲ್ಲ ಇಲ್ಲಿ. ಆ ಪ್ರಸ್ತಾಪವೇ ಇರಲಿಲ್ಲ. ಅವರು ಮಾತ್ರ ಯಾವಾಗಲೂ ಹೇಳೋರು, ರಾಮಚಂದ್ರಾಪುರ ಮಠದ ಗುರುಗಳಾಗ್ತೀಯ ನೀನು, ದ್ರಾಕ್ಷಿ ಗೋಡಂಬಿಲ್ ಪಾಲು ಕೊಡಬೇಕು ನನಗೆ ಅಂತ, ತುಂಬ ಬರ್ತದೆ ನನಗೆ ಅಂತ. ನಾವಿದನ್ನು ಯಾತಕ್ಕೆ ಹೇಳಿದ್ವು ಅಂದರೆ, ತಾನೇ ನಡೀತಾ ಇದ್ವು ಇಂಥವೆಲ್ಲ ಅಂತ. ನಮಗೆ ಇವತ್ತಿಗೂ ನೆನಪಿದೆ, ಅವರು ವೇದ ಹೇಳ್ಕೊಡುವಾಗ ಮೊದಲನೇ ಬಾರಿಗೆ, ಅಂದರೆ ವೇದ ಮೊದಲನೇ ಕಲ್ತಿದ್ದೇನಲ್ಲ, ಅಲ್ಲೋದ್ಮೇಲೆ ಕಲ್ತಿರುವಂಥದ್ದು, ಹೇಳ್ಕೊಡುವಾಗ ಇದನ್ನು ಕೇಳಿದ್ದೇನಲ್ಲ ನಾನು ಅನ್ಸೋದು ನಮಗೆ ಯಾವಾಗಲೂ ಅಂತ. ನಮ್ಗೆ ಗೊತ್ತಲ್ಲ ಇದು ಅಂತ, ನಾನು ಕಲ್ತಿರೋದು ತಾನೇ ಇದು ಅಂತ ಯಾವಾಗಲೂ ಅನ್ಸೋದು ಅಂತ. ಅದು ಜನ್ಮಾಂತರದ್ದು, ಹಿಂದೆ ಯಾವಾಗಲೂ ಮಾಡಿದ ವೇದಾಧ್ಯಯನ ಅದು. ಎಷ್ಟು ಬಾರಿ ಅನ್ಸೋದು ನಮಗೆ. ಅವರು ಒಂದಷ್ಟು ಹೇಳ್ಕೊಟ್ಟಿರ್ತಿದ್ರು, ಒಂದಷ್ಟು ಈಗ ಆಗದೇ ಇರೋ ಪಾಠ ಅದನ್ನು ನೋಡಿದಾಗಲೂ ಇದಾಗಿದೆ ಅಂತ ಅನ್ಸೋದು ಅಂತ. ಎಷ್ಟೋ ಬಾರಿ ಅವರು ಬೇರೆ ಕಾರಣಕ್ಕೆ ತಮಾಷೆ ಮಾಡೋರು, ಪಠಿತ ಸಮಾನ ಅಂತ. ಪಠಿತ ಸಮಾನ ಅಂದರೆ ಸರಿ ಓದದೇ ಇದ್ದರೆ, ಹೇಳಿಕೊಟ್ಟಿದ್ದೊಂದು ಸರಿ ಓದದೇ ಇದ್ದರೆ ಇದು ಓದು ಎಲ್ಲ ಒಂದೇ ರೀತಿ ಕಾಣ್ತದೆ, ಹೇಳಿಕೊಟ್ಟಿದ್ದೆಲ್ಲ ಒಂದೇ ರೀತಿ ಕಾಣ್ತದೆ. ಅದೊಂದು ಬಗೆ ಅದು, ಪಠಿತ ಸಮಾನ ಅಂತ. ಆದರೆ ನಮ್ಗೆ ಆ ಥರ ಆಗ್ತಿರ್ಲಿಲ್ಲ. ಇನ್ನೂ ಪಾಠ ಆಗದಿರೋದು ನೋಡಿದಾಗಲೂ ಇದು ನಂಗೆ ಆಗಿದೆ ಅಂತ, ನಾನು ಓದಿದ್ದೇನೆ ಇದನ್ನು ಅಂತ ಅನ್ಸೋದು ಅವತ್ತಿನ ಕಾಲದಲ್ಲಿ ಅಂತ. ಅಂದರೆ ತಾನೇ ವಿಧಿ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇತ್ತು ಅನ್ನೋದಕ್ಕೆ ಎಷ್ಟು ಆ ಥರದ ಕುರುಹುಗಳಿದೆ ಅಂತ. ನಮ್ಮ ತುಂಬ ಎಳೆ ವಯಸ್ಸಿನಲ್ಲಿ ಒಂದು ಘಟನೆ ನಡೀತದೆ. ಸುಂದರ ಅಂತ ಒಬ್ಬ ವ್ಯಕ್ತಿ, ಆತ ಇಲ್ಲ ಈಗ, ಆತ ಜ್ಯೋತಿಷಿ, ಒಳ್ಳೆ ಜ್ಯೋತಿಷಿ ಆತ. ಆತನಿಗೆ ಪೂರ್ವಾಶ್ರಮದಲ್ಲಿ ಏನೋ ಸ್ವಲ್ಪ ದೂರದ ಸಂಬಂಧ ಕೂಡ ಆಗಬೇಕು. ಅವನು ಆತ ಜಾತಕ ನೋಡಿದವನೇ ಕೂಡಲೇ ಅವನು ಹೇಳಿದ್ದು ಇವನು ಸನ್ಯಾಸಿ ಆಗ್ತಾನೆ ಅಂತ. ಜಾತಕ ನೋಡಿದ ತಕ್ಷಣನೇ ಅವನು ಸನ್ಯಾಸಿ ಆಗ್ತಾನೆ. ಯಾಕೆ ಹೇಳಿದ್ದು ಅಂದರೆ, ನಾವು ಯಾಕೆ ಹೇಗೆ ಅಂದರೆ ಜಾತಕವೇ ಹಾಗೆ ಅಂತ. ಅದಕ್ಕೊಂದು ಉತ್ತರ ಅದು ಅಂತ. ಜಾತಕ ಯಾಕೆ ಹಾಗೆ ಅಂದರೆ ಅದ್ರ ಹಿಂದಿನ ನಡೆಗಳು ಹಾಗೆ ಅಂತ. ಯಾಕೆಂದ್ರೆ ನೋಡಿ, ಇದೆಲ್ಲ ಹೀಗೆ ಅಂತ, ಹೀಗಾಗಿ ನಡೆದು ಬಂತು ಇದೆಲ್ಲ. ನೀವು ನಂಬಿದ್ರೆ ನಂಬಿ, ಕೋಪವನ್ನು ಅಭ್ಯಾಸ ಮಾಡಿದ್ದೇವೆ ನಾವು, ಕಲಹವನ್ನು ಅಭ್ಯಾಸ ಮಾಡಿದ್ದೇವೆ. ಒಂದು 4-5 ವರ್ಷ ಮಾಡಿ ಎಲ್ಲರ ಜೊತೆಗೂ ಜಗಳ ಆಯಿತು. ಆಮೇಲೆ 4-5 ವರ್ಷ ಆದಮೇಲೆ ಒಂದಿನ ಅನ್ನಿಸ್ತು, ಸಾಕು ಇದೆಲ್ಲ ಬೇಡ ಅಂತ. ಆಮೇಲೆ ಬಿಟ್ಬಿಟ್ಟು ಅಷ್ಟೇ ಸಹಜವಾಗಿ ಅದನ್ನ ಅಂತ. ಅದ್ರ ನಂತರ ನಮಗೆ ಆ ಕೊನೆಯ 1-2 ವರ್ಷ ಯಾರ ಜೊತೆಗೂ ಒಂದು ಸಣ್ಣ ಮಾತು ಕೂಡ ಆಗಿದ್ದು ನೆನಪಿಲ್ಲ ನಮಗೆ ಅಂತ. ಸಣ್ಣ ಮಾತು ಕೂಡ ಆಗಿದ್ದು ನೆನಪಿಲ್ಲ. ಈ ಜಗದೀಶನಿಗೆ ಭಾಳ ಒಳ್ಳೆಯ ಹೆಸರು, ಅವನು ಭಾರಿ ಸಾಧು ಅವನು ಅಂತ, ಭಾರಿ ಪಾಪ ಅಂತ. ಜಗಳ ಎಲ್ಲ ಮಾಡ್ತಿರಲಿಲ್ಲ ಯಾರ ಜೊತೆಗೂ, ಅವನು ತುಂಬ ಸಮಾಧಾನವಾಗಿರ್ತಿದ್ದವನು. ಆದರೆ ನಾವು ಹಾಗಿರಲಿಲ್ಲ ಆ ಸಮಯದಲ್ಲಿ ಅಂತ. ಹೀಗೆ ಕೊಟ್ಟ ಕೊನೆಗೆ ಸನ್ಯಾಸದ ಪ್ರಸ್ತಾಪ ಬಂತು. ಹೇಗೆ ಅಂದರೆ ಅವರಷ್ಟಕ್ಕೆ ಅವರೇ, ದೊಡ್ಡ ಗುರುಗಳ ಮನಸ್ಸು ಅದು ಹೇಗೆ ಬಂತು ಅಂತ, ಅವರಷ್ಟಕ್ಕೆ ಅವ್ರ ಮನಸ್ಸಿಗೆ ಬಂದಿದ್ದು ಅಂತ. ಅದು ಬಂದಿದ್ದೆ ಇಲ್ಲಿಂದ ಪ್ರಸ್ತಾಪ ಗೋಕರ್ಣದ ಕೆಕಾರ ಮಠ. ಗೋಕರ್ಣದ ಒಂದು ಕೆಕಾರ ಮಠ ಇದೆ, ಅಲ್ಲಿ ಹಿಂದಿನ ರಾಘವೇಶ್ವರ ಭಾರತಿಗಳ ಸಮಾಧಿ ಇದೆ. ಆ ಸಮಾಧಿ ಮುಂದೆ ನಾವು ಕೂತ್ಕೊಂಡಿದ್ದಾಗ ಅಲ್ಲಿ ರಾಮನ ದೇವಸ್ಥಾನ ಕೂಡ ಇದೆ, ರಾಮ ಅಂದರೆ ಮಠ, ಅದು ರಾಮನ ಸನ್ನಿಧಿ ಕೂಡ ಇದೆ. ರಾಘವೇಶ್ವರ ಭಾರತಿಗಳ ಒಂದು ರೀತಿ ಜೀವ ಸಮಾಧಿ ಇದ್ದ ಹಾಗೆ ಅದು. ಅವರು ಹೇಳಿ ಹೋದವರು, ನನ್ನ ಕಾಲ ಮುಗೀತು, ಕಾಶಿಗೆ ಹೋಗೋಷ್ಟು ಸಮಯ ಇಲ್ಲ ನನ್ನ ಹತ್ರ, ದಕ್ಷಿಣ ಕಾಶಿಗೆ ಗೋಕರ್ಣಕ್ಕೆ ಹೋಗಿ ದೇಹ ಬಿಡ್ತಾ ಇದ್ದೇನೆ ಅಂತ ಹೇಳಿ ಹೋದವರು ಅವರು. ಅವ್ರ ಸಮಾಧಿಯ ಮುಂದೆ ಕೂತಾಗ ಅಲ್ಲಿ ದೀಪ ಹಚ್ಚುತ್ತಾ ಇದ್ರು ಸಮಾಧಿಗೆ. ಅಷ್ಟೊತ್ತಿಗೆ ಬಂದು ಈ ಪ್ರಸ್ತಾಪ ಆಯಿತು, ಈ ಪೀಠಕ್ಕೆ ಉತ್ತರಾಧಿಕಾರಿ ಆಗೋದಕ್ಕೆ ನಿನ್ನ ಹೆಸರು ಪ್ರಸ್ತಾಪದಲ್ಲಿದೆ. ಆಗ ಪ್ರಸ್ತಾಪ ಆಗಿರೋದು ಅದೊಂದು. ಇದರಲ್ಲೆಲ್ಲ ನಮ್ಮ ಯಾರ ಕೈ ನಡೆಯೋದಿಲ್ಲ. ಈಗಲೂ ಕೂಡ ನಮ್ಮ ಬಳಿ ಇದೆ, ದೊಡ್ಡ ಗುರುಗಳು ಕೈಲಿ ಬರೆದಿಟ್ಟಿರೋದು. ಯಾವ ಇಸ್ವಿ ಅಂದರೆ ಸುಮಾರು ಅಂದರೆ 70-80 ಇಸ್ವಿ ಮಧ್ಯೆ, ಅಂದರೆ ನಾವು ಹುಟ್ಟುವ ಆಸ್ಪಾಸ್ ಇರ್ಬೋದು. ಆ ಸಮಯದಲ್ಲಿ ದೊಡ್ಡ ಗುರುಗಳು ಕೈಲಿ ಬರೆದಿಟ್ಟಿದ್ದಾರೆ ಈಗಲೂ ಕೂಡ. ಅದ್ರಲ್ಲಿ ಅವರಿಗೆ ಒಂದು ದರ್ಶನ ಆಗ್ತದೆ ಅಂತ.
ಬೆಳಗಿನ ಜಾವ ದರ್ಶನ ಆಗ್ತದೆ ಅವರಿಗೊಂದು. ಹಿಂದಿನ ರಾಘವೇಶ್ವರ ಭಾರತಿಗಳು ಅವ್ರು ಹೇಳ್ತಾರೆ, ನಾನು ಮಠಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅವ್ರು ಬರ್ತಾರೆ, ಮಠದೊಳಗೆ ನಡ್ಕೊಂಡು ಬರ್ತಾರೆ ಅವರು. ಇವರು ಎಲ್ಲವನ್ನು ಅವ್ರಿಗೆ ಕೊಡ್ತಾರೆ ದೊಡ್ಡ ಗುರುಗಳು. ಆ ಒಂದು ಘಟನೆ ಅವರಿಗೊಂದು ಅಂದರೆ ಒಂದು ಬೆಳಗಿನ ಜಾವ ಒಂದು 3-4 ಗಂಟೆ ಸಮಯದಲ್ಲಿ ನಡೀತದೆ. ಅವರ ಜಾತಕ ಕೂಡ ಬರೆದಿಟ್ಟಿದ್ದಾರೆ. ಆ ಸಮಯದ ಕುಂಡಲಿ, ಆ ಮುಹೂರ್ತದ ಕುಂಡಲಿ ಕೂಡ ಅವ್ರ ಕೈಯಲ್ಲೇ ಬರೆದಿಟ್ಟಿದ್ದಾರೆ ಅವರು ದೊಡ್ಡ ಗುರುಗಳು. ಆಮೇಲೆ ಅವ್ರು ಹೇಳೋರು, ಇನ್ನು ಮೇಲೆ ನಮ್ಮದು ಏನಾದರೂ ಉಸ್ತುವಾರಿ ಸರ್ಕಾರ ಅಂತ, ಮುಂದಿನವ್ರು ಬಂದಾಯಿತು ಅಂತ. ಇದು ಯಾವಾಗ? ನಾವು ಹುಟ್ಟುವಾಗ ಅಂತ, ಹುಟ್ಟುವ ಸಮಯದಲ್ಲಿ ಅಂತ, ಅದರ ಹಿಂದೆ ಮುಂದಿನ ಸಮಯದಲ್ಲಿ ಅಂತ. ಈಗಲೂ ಇದೆ ಅಂತ, ಅವರ ಹಸ್ತಾಕ್ಷರದಲ್ಲೇ ಇದೆ ಅಂತ. ಆ ಇಸ್ವಿ ಯಾವುದೋ ಇಸ್ವಿಲಿ ಅದು ಬದಿಟ್ಟಿರೋಂಥದ್ದು ಅಂತ. ಹಾಗಾಗಿ ನಾವು ಯಾಕೆ ಹೀಗೆ ಅಂದರೆ, ಅದು ನಮ್ಮನ್ನು ಕೇಳಿಬಿಡು ಅಂತ ಹೇಳಬೇಕು ನಾವು ಅದನ್ನು ನಿಮಗೆ ಅಂತ. ನಾವು ಯಾಕೆ ಹೀಗೆ ಅನ್ನೋದಕ್ಕೆ ಕಾರಣವನ್ನು ಅಂತ ತಾನಾಗಿ ಬಂತು ಅದು. ನಾವು ಅದನ್ನು ಬೇಡ ಅಂತ ಹೇಳಲಿಲ್ಲ, ಹೃದಯದಿಂದಲೂ ಬೇಡ ಅಂತ ಹೇಳಲಿಲ್ಲ, ಆತ್ಮದಿಂದಲೂ ಬೇಡ ಅಂತ ಹೇಳಲಿಲ್ಲ, ಆದರೆ ಕೇಳ್ಕೊಂಡು ಹೋಗಲಿಲ್ಲ. ನಮ್ಮ ಇಡೀ ಬದುಕೇ ಹೇಗಿದೆ ಅಂತ ಬೇಡ ಅಂತ ಹೇಳಲಿಲ್ಲ, ಕೇಳ್ಕೊಂಡು ಹೋಗಲಿಲ್ಲ, ಅದು ತಾನಾಗಿ ಬಂತು ಅಂತ. ಹಾಗಾಗಿ ಯಾವುದನ್ನು ಈಗ ಇವನು ಹೀಗಿರಬೇಕು ಅಂತ ರಾಮ ನಿರ್ಧಾರ ಮಾಡಿದರೆ ಅವನು ಹಾಗಿರ್ತಾನೆ. ಹಾಗೆ ನಾವು ಹೀಗಿರೋದು. ಈ ಶರೀರ ಬೆಳೆಸಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ರಾಮನಿಗೆ ಅನಿಸಿದರೆ ಅವನಿಗೆ ಅನಿಸಿದಾಗ ಅವನು ಮಾಡ್ತಾನೆ. ಅದಕ್ಕೆ ಅವನು ಸ್ವತಂತ್ರ ಅಂತ. ಇದು ಹೆಗ್ಗಳಿಕೆ ಮಾತಲ್ಲ. ಯಾಕೆಂದರೆ ಈ ಒಂದು ದೇಹದ ಮೂಲಕ, ಈ ಮನಸ್ಸಿನ ಮೂಲಕ, ಈ ಜನ್ಮದ ಮೂಲಕ ನಿಮಗೆ ಏನಾಗಿದೆಯೋ ಅದು ನಾವು ಮಾಡಿದ್ದಲ್ಲ, ಅದು ರಾಮ ಮಾಡಿದ್ದದು, ಅವನಿಗೆ ಸೇರಿದ್ದದು, ಇಲ್ಲಿಗೆ ಸೇರೋದಲ್ಲ. ಹಾಗಾಗಿ ಎಷ್ಟೋ ಬಾರಿ ನಾವು ಹೇಳಿದ್ದಿದೆ ಏನಂದರೆ, ಎಲ್ಲಿವರೆಗೆ ರಾಮನಿಗೆ ಕಾರ್ಯ ಇದೆ ಅಲ್ಲಿವರೆಗೆ ದೇಹ ಇರಲಿ ಅಂತ. ಒಂದು ದಿನ ರಾಮನಿಗೆ ಕಾರ್ಯ ಇಲ್ಲ ಅಂತಾದರೆ ಆಮೇಲೆ ಬದುಕೋದಕ್ಕೂ ಅರ್ಥ ಇಲ್ಲ. ಆ ಬದುಕಿಗೆ ಏನರ್ಥ? ಯಾವ ಅರ್ಥವೂ ಇಲ್ಲ. ಈ ಕೆಲವರು ಶಿಷ್ಯರು ಕಾಳಜಿಯಿಂದ ಹೇಳ್ತಾರೆ, ಬಂದು ನೀವು ನಿದ್ದೆ ಮಾಡಬೇಕು, ಚೆನ್ನಾಗಿ ಆಹಾರ ತಗೊಳ್ಬೇಕು, ಹುಷಾರಿಲ್ವಾ ಅಂತೆಲ್ಲ ಬಂದು ತುಂಬ ಕಾಳಜಿಯನ್ನು ಕೇಳ್ತಾರೆ. ಅವರಿಗೆಲ್ಲ ನಾವು ಹೇಳೋದು ಅದನ್ನೇ, ನೀನು ಯಾಕೆ ಅಷ್ಟೆಲ್ಲ ಯೋಚನೆ ಮಾಡ್ತಿ? ಎಲ್ಲಿವರೆಗೆ ಅವನಿಗೆ ಕೆಲಸ ಇದೆ ಅಲ್ಲಿವರೆಗೆ ಅವನೇ ಇಟ್ಕೊಳ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ, ಅವನೇ ಹಾಳಾಗದೇ ಇರೋ ಹಾಗೆ. ಅಥವಾ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತಾನೆ ಅವನು. ಯಾವತ್ತು ಅವನಿಗೆ ಸಾಕು ಅವತ್ತು ನಮಗೆ ಯಾಕೆ ಬೇಕು? ನಾವು ಇಟ್ಕೊಂಡು ಏನು ಮಾಡೋದು ಆಮೇಲೆ? ಹಾಗಾಗಿ ಅವನ ಇಚ್ಛೆ ಅದು ಅಂತ. ನಾವ್ಯಾಕೆ ಹೇಗೆ ಅಂದರೆ ಅದು ಅವನ ಇಚ್ಛೆ ಅಂತ, ಅದೇ ನಮಗೆ ಕಾಣೋದು ಮತ್ತೆ ಮತ್ತೆ. ಕೊಟ್ಟ ಕೊನೆಯಲ್ಲಿ ನಿಮಗೆ ಕೇಳ್ಬೋದು, ನಿಮ್ಮ ಜೀವನದಲ್ಲಿ ಎಷ್ಟೋ ಪರೀಕ್ಷೆಗಳು ಬಂದು, ಎಷ್ಟೋ ಕ್ಲೇಶಗಳು ಬಂದು, ಇದ್ಯಾಕೆ ಹೀಗೆ? ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ಮಾತ್ರ ನಿಮ್ಮ ಹತ್ರನೂ ಕೂಡ ಬರ್ತೇವೆ ನಾವು ಅಂತ. ಈ ಕಷ್ಟಗಳು ಕ್ಲೇಶಗಳು ಯಾಕೆ? ಈ ಪರೀಕ್ಷೆ ಯಾಕೆ? ಈಗ ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೇವೆ ನಾವು, ಈ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೋ ಇಲ್ವೋ? ಶಾಲೆಗೆ ಹೋಗ್ತಾರೆ ತಾನೆ? ಶಾಲೆಯಲ್ಲಿ ಪರೀಕ್ಷೆ ಇದೆಯೋ ಇಲ್ವೋ? ಮತ್ತೆ ಯಾಕೆ ಶಾಲೆಗೆ ಕಳಿಸ್ತೀರಿ ಮಕ್ಕಳನ್ನ? ಪರೀಕ್ಷೆ ಇದೆಯಲ್ಲ ಅಲ್ಲಿ, ಪರೀಕ್ಷೆ ಇದೆಯಲ್ಲ ಶಾಲೆಯಲ್ಲಿ, ಯಾಕೆ ಕಳಿಸ್ತೀರಿ ಶಾಲೆಗೆ ಮಕ್ಕಳನ್ನ? ಕಳಿಸ್ಬೇಡಿ ಅಲ್ಲ, ಕಳಿಸ್ದೇ ಇರ್ತೀರಾ? ನೀವೇನು ಉತ್ತರ ಕೊಡ್ತೀರಿ? ಇಲ್ಲ, ಪರೀಕ್ಷೆ ಒಳ್ಳೆಯದೇ, ಪರೀಕ್ಷೆ ಆದರೆ ಮುಂದಿನ ತರಗತಿ ಹೋಗ್ತಾನೆ ಅವನು ಅಂತಾನೆ ಹೇಳ್ತೀರಿ ನೀವು. ಪರೀಕ್ಷೆ ಆದರೆ ಮುಂದಿನ ತರಗತಿ ಹೋಗ್ತಾನೆ. ಮುಂದಿನ ತರಗತಿ ಹೋದ್ರಂತೂ ಬಹಳ ಒಳ್ಳೆಯದಾಯ್ತು. ಲೌಕಿಕ ದೃಷ್ಟಿಯಿಂದ ಹೇಳ್ತಾ ಇರೋದು ನಾವು. ಮುಂದಿನ ತರಗತಿ ಹೋಗದೇ ಇದ್ರೂ ನಷ್ಟ ಏನೂ ಇಲ್ಲ. ಅದರ ಅರ್ಥ ಏನು? ಇಲ್ಲಿ ಇನ್ನೂ ತಿಳ್ಕೊಳ್ಳೋಕ್ಕಿದೆ ಅಂತ, ಇಲ್ಲಿ ಕಲಿತು ಮುಗಿದಿಲ್ಲ ಅಂತ, ತಿಳಿದು ಅಷ್ಟೇ ಅರ್ಥ. ಅದಕ್ಕೆ ಪಾಸು ಫೇಲ್ ಅನ್ನೋದಕ್ಕೆ ಇನ್ನೇನು ಅರ್ಥ ಅಂತ. ಇದಾಯಿತು ಅಂದರೆ ಮುಂದಕ್ಕೆ ಹೋಗೋ, ಇದಾಗಿಲ್ಲ ಅಂತಷ್ಟೇ, ನೋಡಿ ಇದನ್ನು ಇನ್ನೂ ಕೂಡ ಅಂತ, ಅಷ್ಟೇ ಅರ್ಥ. ನಾವು ಆ ಪಾಸು ಮತ್ತು ಫೇಲ್ ಅನ್ನೋದನ್ನು ಹೇಗೆ ಮಾಡಿಬಿಟ್ಟಿದ್ದೇವೆ ಅಂದರೆ ಅದೊಂದು ಸೈಕಾಲಜಿ ಅಂತ. ಆ ಫೇಲ್ ಅಂದರೆ ನರಕ ಅದು ಅಂತ, ಏನಿಲ್ಲ ಅಂತ. ಇಲ್ಲಿ ಇನ್ನೂ ಕೆಲಸ ಇದೆ ಅಂತ. ಈಗ ಮಠದಲ್ಲಿ ಕೆಲಸ ಮುಗಿದ್ರೆ ಹೊರಡ್ತೀರಿ ಮನೆಗೆ. ನೀವು ಕೆಲಸ ಮುಗಿದಿದ್ರೆ ಮತ್ತೊಂದು ಗಂಟೆ ಇರ್ತೀರಿ ಇಲ್ಲಿ, ಮತ್ತೆರಡು ಗಂಟೆ ಇಲ್ಲಿ ಇರ್ತೀರಿ. ಏನಾಯ್ತು ಈಗ? ಅಷ್ಟೇ ಅದು ಅಂತ. ಅಲ್ಲಿ ಅವನು ಮುಂದೆ ಹೋದಾಗ ಇದು ಯಾಕೆ? ಅದು ಅವನವನ ಜೀವನ ಅವನವನಿಗೆ ಅಂತ, ಅವನವನ ಜೀವನ ಅವನವನಿಗೆ ಅಂತ. ನಮಗೆ ಯೋಗ್ಯತೆ ಬಂದರೆ ಮಾತ್ರವೇ ಮುಂದಕ್ಕೆ ಹೋಗಬೇಕು ನಾವು. ಯೋಗ್ಯತೆ ಬರದೆ ಮುಂದಕ್ಕೆ ಹೋದ್ರೆ ನಮಗೆ ಒಳ್ಳೇದಲ್ಲ ಅದು. ಯೋಗ್ಯತೆ ಬರದೆ ಎಲ್ಲಿಗೆ ಹೋದರೂ ಒಳ್ಳೇದಲ್ಲ ಅದು. ಯೋಗ್ಯತೆ ಇಲ್ಲದೆ ನಾವೇನೋ ಒಂದು ಆದರೆ ಅದು ನಮ್ಮ ಪತನಕ್ಕೆ ಕಾರಣ ಆಗ್ತದೆ, ಅದು ನಮ್ಮ ನಾಶಕ್ಕೆ ಕಾರಣ ಆಗ್ತದೆ. ಅದು ನಮ್ಮ 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 ಶ್ರೇಯಸ್ಸಿಗಲ್ಲ ಅದು. ಹಾಗೆ ಪರೀಕ್ಷೆಗಳು ಯಾವತ್ತೂ ಒಳ್ಳೆಯದಕ್ಕೆ, ಯಾವತ್ತೂ ಒಳ್ಳೆಯದಕ್ಕೆ. ಹಾಗಾಗಿ ನಮ್ಮ ಜೀವನದಲ್ಲಿ ಪರೀಕ್ಷೆಗಳು ಬಂದರೆ ಅದು ಒಳ್ಳೆಯದಕ್ಕೆ ಬಂದಿರಬೇಕು, ಕೆಡುಕಿಗಲ್ಲ. ತುಂಬ
ಸ್ಥೂಲ ದೃಷ್ಟಿಯಿಂದ ಹೇಳೋದಾದ್ರೂ ಕೂಡ ಒಂದು ಪೀಠ ಸುಮ್ಮನೆ ಬರ್ತದ? ನೀವು ನಮ್ಮನ್ನು ಪೂಜೆ ಮಾಡಿದ್ರಿ, ನೀವು ನಮ್ಮನ್ನು ಆರಾಧನೆ ಮಾಡಿದ್ರಿ, ಭಕ್ತಿ ಮಾಡಿದ್ರಿ, ನೀವು ನಮ್ಮನ್ನು ದೇವರು ಅಂತ ಭಾವಿಸಿದ್ರಿ. ಯಾವ ದೇವರು ಸುಮ್ಮನೆ ದೇವರಾಗಿಲ್ಲ. ಯಾವ ದೇವರು ದೇವರಾಗಬೇಕಾದ್ರೂ ಬೇಡ, ಯಾವ ಕಲ್ಲು ದೇವರಾಗಬೇಕಾದ್ರೂ ಚಾಣದ ಪೆಟ್ಟು ಎಷ್ಟು ಬೇಕಾದರೂ ಬಿದ್ದಿರ್ತದೆ, ಎಷ್ಟು ಬೇಕು ಅಷ್ಟು ಬಿದ್ದಿರ್ತದೆ. ಅದು ಬೀಳದ ದೇವರಾಗಿರೋದಿಲ್ಲ. ಅದು ಜಗತ್ತಲ್ಲಿ ಯಾರೂ ಮಹಾತ್ಮರಾಗಿಲ್ಲ. ಪರೀಕ್ಷೆಗಳನ್ನು ಎದುರಿಸದೆ ಬೆಂಕಿಯ ಒಳಗೆ ಬೀಳದೆ ಜಗತ್ತಲ್ಲಿ ಯಾರೂ ಮಹಾತ್ಮರಾಗಿಲ್ಲ. ಅದಕ್ಕೆ ಶಾರ್ಟ್ ಕಟ್ ಇಲ್ಲ. ಮಹಾತ್ಮ ಅಂತ ಆಗೋದಕ್ಕೆ ಶಾರ್ಟ್ ಕಟ್ ಇಲ್ಲವೇ ಇಲ್ಲ, ಸುಲಭ ದಾರಿ ಇಲ್ಲ ಅಂತ. ಸುಖವಾಗಿದ್ದು ಹಂಗೆ ಮಹಾತ್ಮ ಆಗಿಬಿಡ್ತಾನೆ, ಅವಕಾಶ ಇಲ್ಲ ಅಂತ. ಬೆಂಕಿ ಒಳಗೆ ಬಿದ್ದು ಹೇಳಬೇಕು, ಎದ್ದ ಮೇಲೆ ಆಗೋದದು. ನೀವು ಯಾರ ಬದುಕನ್ನು ಬೇಕಾದ್ರೆ ತಗೊಳ್ಳಿ, ಯಾರ ಬದುಕು ಹಾಗಿದೆ ಹೇಳಿ, ಸಲೀಸು ಅನ್ನೋ ಹಾಗೆ ಯಾರು ಬದುಕಿದೆ ಹೇಳಿ. ಮಹಾತ್ಮರದ್ದೆಲ್ಲ, ಸಾಮಾನ್ಯರ ಬದುಕೇ ಇಲ್ಲ ಹಾಗೆ ಅಂತ. ಅವರವರ ಮಟ್ಟದ ಪರೀಕ್ಷೆ ಅವರವ್ರಿಗೆ ಹಾಗೆ ಆಗಿರ್ತದೆ ಅಂತ. ಅದು ಒಂದು. ಮತ್ತು ಇನ್ನೊಂದು ಆತ್ಮಶುದ್ಧಿ ಬರುವುದೇ ಆವಾಗ ಅಂತ. ನೀವು ಅಲ್ಲಿ ಬೆಂದಾಗ ಮಾತ್ರವೇ ಆತ್ಮಶುದ್ಧಿ ಬರುವಂಥದ್ದು. ನಮ್ಮ ಬಾಯಲ್ಲಿ ನೀವು ಕೇಳಿಯೇ ಇದ್ದೀರಿ, ಆದರೂ ಮತ್ತೊಮ್ಮೆ ಕೇಳಿ. ಜೀವನದಲ್ಲಿ ಸೋಲು ಬಂದರೆ, ದುಃಖ ಬಂದರೆ ಅದು ಕೆಡುಕು ಅಂತ ಯಾಕೆ ಅಂದ್ಕೊಳ್ಬೇಕು ಅಂತ. ಅದು ಹಾಗಲ್ಲ. ಅದು ಅಂತ ಸಾಯುವುದು ನಮ್ಮ ಕರ್ಮ ಅಂತ, ತೀರೋದು ಪಾಪ. ಅದರಲ್ಲಿ ನಾವು ಗಟ್ಟಿ ಒಂದಿದ್ರೆ, ಅದನ್ನು ಅನುಭವಿಸಬೇಕಾಗುವಂಥ ದೃಢ ಮನಸ್ಸು ನಮಗೊಂದಿದ್ರೆ, ಆ ದುಃಖ ಬಂದು ನಮಗೆ ಒಳ್ಳೇದು ಮಾಡಿ ಹೋಗ್ತದೆ, ಕೆಟ್ಟದ್ದು ಮಾಡಿ ಹೋಗೋದಿಲ್ಲ. ನಿಮಗದನ್ನು ಸಹಿಸೋಕೆ ಸಾಧ್ಯ ಆಗದೆ ನೀವು ಕುಸಿದರೆ, ನೀವು ಚೂರಾದರೆ ಅದು ನಿಮಗೆ ಅನರ್ಥ ಮಾಡ್ತದೆ. ಹಾಗಾಗದೆ ನೀವು ಗಟ್ಟಿ ಇದ್ದರೆ ಅದು ಕೊನೆಗೆ ನಿಮಗೆ ಒಳ್ಳೇದು ಮಾಡಿಯೇ ಹೋಗಬೇಕು. ಅದು ಒಳ್ಳೇದು ಮಾಡದೆ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಒಬ್ಬ ಸಾಧಕ ಅವನು ದುಃಖವನ್ನು ಬಯಸಬೇಕು. ಅವನ ಜೀವನದಲ್ಲಿ ದುಃಖಗಳು ಬರಬೇಕು. ದುಃಖಗಳು ಬಂದಾಗ ಅವನು ಪಕ್ವಾಗ್ತಾನೆ. ದುಃಖಗಳು ಬಂದಾಗ ಅವನು ಶುದ್ಧನಾಗ್ತಾನೆ. ಅವನ ಒಳಗಿನ ನೆಗೆಟಿವ್ ಏನಿರ್ತದೆ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ, ಅದೆಲ್ಲ ಕಳೆದು ಹೋಗ್ತದೆ. ಸುಖದಲ್ಲಿ ಸವೆಯುವುದು ಪುಣ್ಯ, ದುಃಖದಲ್ಲಿ ಸವೆಯುವುದು ಪಾಪ ಅಂತ. ದುಃಖ ಬಂದರೆ, ನೋವು ಬಂದರೆ ನಾವು ಹೆಚ್ಚು ಶುದ್ಧರಾಗ್ತಾ ಹೋಗ್ತೇವೆ. ಅದು ಬೇಡವಾ ಅಂತ, ಅದು ಬೇಕು ಅಂತ. ಜಗತ್ತಿಗೂ ಬೇಕಾಗ್ತದೆ. ಈಗ ಇಂಥ ಸ್ಥಾನದಲ್ಲಿದ್ದವರು ಪಡುವ ಕಷ್ಟ ಪ್ರಪಂಚದ ಒಳ್ಳೆಯದಕ್ಕೆ ಕಾರಣ ಆಗ್ತದೆ ಯಾವಾಗಲೂ. ಉದಾಹರಣೆಗೆ ಸೀತೆ ಅಂತ ಅಂದ್ಕೊಳ್ಳಿ. ಸೀತೆಗೆ ಎಂತಹ ಕಷ್ಟ ಬಂತು ಅಲ್ವಾ? ರಾವಣ ಅಪಹರಣ ಮಾಡಿದ. ಚ್ಯುತ ಗೃಹಾಚ್ಚ ರಾಜ್ಯಾಚ್ಚ ರಾಮಹಸ್ತಾಚ್ಚ ಮೈಥಿಲಿ, ಹನುಮಂತನ ಮಾತು. ಮನೆಯಿಂದ ಅವಳು ಏನು ಅಂದರೆ ಜಾರಿದ್ದು ಎಲ್ಲಿಂದ? ಮನೆಯಿಂದ ಜಾರಿದಳು, ರಾಜ್ಯದಿಂದ ಜಾರಿದಳು, ರಾಮನ ಹಸ್ತದಿಂದ ಅಂತ. ಚ್ಯುತ ಗೃಹಾಚ್ಚ ರಾಜ್ಯಾಚ್ಚ ರಾಮಹಸ್ತಾಚ್ಚ ಮೈಥಿಲಿ, ಎಷ್ಟು ಕಷ್ಟಪಟ್ಟಳು. ಆದರೆ ಅವಳಷ್ಟು ಕಷ್ಟಪಡದೇ ಇದ್ದರೆ ಆವತ್ತಿನ ಪ್ರಪಂಚಕ್ಕೆ ಒಳ್ಳೆಯದಾಗ್ತಿರಲಿಲ್ಲ. ಅವಳು ಪ್ರಪಂಚದ ನೋವನ್ನು ತಾನು ಉಂಡ್ಲು. ಅದಕ್ಕೆ ಅವಳು ಸೀತಾ ಮಾತೆ ಅವಳು ಅಂತ. ಇಡೀ ಪ್ರಪಂಚ ದುಃಖ ಪಡಬೇಕಾಗಿತ್ತು, ರಾವಣನ ಕೈಯಲ್ಲಿ ನರಳಬೇಕಾಗಿತ್ತು. ಅವಳು ಬಿಳೆ ನರಳಿದ್ಲು, ಅದಷ್ಟನ್ನು ತಾನು ಸ್ವೀಕಾರ ಮಾಡಿದ್ಲು. ಪರಿಣಾಮ ಪ್ರಪಂಚಕ್ಕೆ ಶುಭ ಆಯಿತು, ಪ್ರಪಂಚಕ್ಕೆ ಒಳ್ಳೆಯದಾಯಿತು. ದಂಡಕೆಯ ಕಂಟಕಗಳಿಂದ ರಾಮನ ಚರಣಗಳು ಬಿದ್ಧವಾಗದೇ ಇದ್ದರೆ, ದಂಡಕಾರಣ್ಯದ ಮುಳ್ಳುಗಳು ರಾಮನ ಪಾದಕ್ಕೆ ಚುಚ್ಚದೇ ಇದ್ದಿದ್ರೆ ಪ್ರಪಂಚಕ್ಕೆ ಚುಚ್ಚಿದ ಮುಳ್ಳು ಹಾಗೆ ಇರ್ತಿತ್ತು. ಪ್ರಪಂಚಕ್ಕೆ ಚುಚ್ಚಿದ ಮುಳ್ಳನ್ನು ತೆಗೆಯಕ್ಕೆ ಯಾರು ಇರ್ತಿರ್ಲಿಲ್ಲ ಅಂತ. ಉದ್ಘಾತ ಲೋಕತ್ರಯ ಕಂಟಕೇಪಿ, 3 ಲೋಕದ ಮುಳ್ಳು ರಾವಣ. ಆ 3 ಲೋಕದ ಮುಳ್ಳನ್ನು ತೆಗೆಯುವಾಗ ಪಾದಕ್ಕೆ ಸಣ್ಣ ಸಣ್ಣ ಮುಳ್ಳು ಸುಮಾರು ಚುಚ್ಚಿದೆ ರಾಮನಿಗೆ. ಅದಾಗಲೇಬೇಕು. ಹಾಗೆ ರಾವಣನ ಬಗ್ಗೆ ಯೋಚನೆ ಮಾಡಿ. ಯಾರು ಅವನು ಮೊದಲು ಅಂದರೆ ಜಯನೆಂಬ ದ್ವಾರಪಾಲಕ. ಭಗವಂತನಿಗೆ ತುಂಬ ಹತ್ತಿರದವನು, ತುಂಬ ಹತ್ತಿರದವನು. ಅವನು ಪತನ ಆಯಿತು, ಅವನದ್ದು ಶಾಪ ಬಂತವನಿಗೆ. ಜಯ ವಿಜಯರು ರಾವಣ ಕುಂಭಕರ್ಣರಾದರು, ರಾಕ್ಷಸರಾದರು, ಭೂಮಿಗೆ ಬಿದ್ದರು, ವೈಕುಂಠ ಕಳ್ಕೊಂಡ್ರು. ಅಲ್ಲಿ ತಾರ್ಕಿಕವಾಗಿ ಪ್ರಶ್ನೆ ಮಾಡ್ಬೋದು, ಅರೆ ವೈಕುಂಠದಲ್ಲಿ ಕೂಡ ಹೀಗಾಗೋದಾ? ದೇವರ ಪಕ್ಕದಲ್ಲಿದ್ದವರಿಗೆ ಗರ್ವ ಬರೋದಾ? ಅವರು ತಪ್ಪು ಮಾಡೋದಾ? ಅವರಿಗೆ ಶಾಪ ಬರೋದಾ? ಶಾಪ ಅಲ್ಲೂ ಇದೆಯಾ, ವೈಕುಂಠದಲ್ಲೂ ಇದೆಯಾ?
ಅವರೂ ಬೀಳ್ತಾರ? ತುಂಬ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಜೈವಜೀರಿಗೆ ನಮಗೆ ಮೇಲ್ನೋಟಕ್ಕೆ ಶಾಪ ಅಂತ ಕಂಡ್ರೂ ಕೂಡ ಅದು ಅದು ಹಾಗಲ್ಲ ಅದು ಅಂತ. ಅದನ್ನ ಆ ಎತ್ತರದಲ್ಲಿ ನೀವು ನಿಂತು ನೋಡಿದಾಗ ಭಗವಂತ ಆಡಿದ ಆಟ ಹೇಗಿದೆ ಅಂದರೆ, ಅವನ ಲೆಕ್ಕಾಚಾರ ಎಷ್ಟು ಚೆನ್ನಾಗಿದೆ ಅಂದರೆ, ಅವನು 2 ಕೆಳಗೆ ಕಳಿಸ್ತಾನೆ. ಅಂದರೆ ಇನ್ವೆಸ್ಟ್ಮೆಂಟ್ 2, ಲಕ್ಷಾಂತರ ಕೋಟ್ಯಂತರನ್ನು ಮೇಲ್ ತಗೊಳ್ತಾನೆ ಅದರ ಮೂಲಕವಾಗಿ ಅಂತ, ಆ 2 ಮೂಲಕವಾಗಿ ಅಂತ. ಆ 2 ಕೆಳಗೆ ಹಾಕಿದ್ದವನು, ಜಯವಿಜಯರನ್ನು ಕೆಳಗಡೆ ಹಾಕಿದ್ದು, ರಾವಣ ಕುಂಭಕರ್ಣ ಮಾಡಿ ಕೆಳಗಡೆ ಬೀಳಿಸಿದ್ದವನು. ಅವರನ್ನು ಕೆಳಗೆ ಉಳಿಲಿಲ್ಲ, ಮತ್ತೆ ಮೇಲಕ್ಕೆ ಹೋಗ್ತಾರೆ ಅವರು. ಅವರಂತೂ ಮೇಲೆ ಬಂದೇ ಬಂದರು. ಮತ್ತೆ ಬರುವಾಗ ಎಷ್ಟು ಜನ ಉದ್ಧಾರ ಆಗ್ತಾರೆ ನೋಡಿ. ಆವತ್ತಿನ ಕಾರಣ ತಗೊಂಡ್ರೆ, ಒಂದು ಕಬಂಧ, ಒಂದು ಶಬರಿ, ಶರಭಂಗ, ಸುತೀಕ್ಷ್ಣ, ಸುಗ್ರೀವನ ಜೊತೆಗಿದ್ದಂಥ ಕಪಿಕೋಟಿ, ಎಷ್ಟೆಲ್ಲ ಮನುಷ್ಯರು, ಎಷ್ಟು ಜನ ಉದ್ಧಾರ ಆದರು. ಅವತ್ತು ರಾಮ ತನ್ನ ಅವತಾರ ಪ್ರವೇಶನ ಮಾಡುವಾಗ ಲಕ್ಷೋಪಲಕ್ಷ ಜೀವಗಳು ರಾಮನೊಟ್ಟಿಗೆ ಮೋಕ್ಷವನ್ನು ಪಡೆದೇವೆ ಅಂತ, ಸರಿಯೂ ನದಿಯಲ್ಲಿ ಮುಳುಗಿ. ಇವತ್ತಿಗೂ ಪಡಿತಾ ಇದ್ದಾರೆ ಆ ರಾಮನ ನಾಮವನ್ನು ಆಶ್ರಯಿಸಿ, ರಾಮ ಕಥೆಯನ್ನು ಕೇಳಿ. ರಾಮನಲ್ಲಿ ಮನಸ್ಸನ್ನು ನೆಟ್ಟು ಎಷ್ಟು ಭಕ್ತರು ಉದ್ಧಾರ ಆಗಲಿಲ್ಲ. ಅದರ ನಂತರ ಅದೆಲ್ಲದ್ರ ಹಿನ್ನೆಲೆ ಯಾವುದು ಅಂದರೆ, ಆ 2 ಜೀವವನ್ನು ಕೆಳಗೆ ಹಾಕಿದ್ದವನು. ನೀವು ರಾವಣ ಕುಂಭಕರ್ಣನನ್ನು ಮರೆತುಬಿಡಿ, ಭಗವಂತನಿಗೆ ತೀರ ಹತ್ತಿರದ 2 ಜೀವಗಳು ಅಂತ ಅನ್ಕೊಳ್ಳಿ ಅಷ್ಟೇ. ಅವುಗಳಿಗೆ ಎಷ್ಟು ಕಷ್ಟ ಆಯ್ತು ನೋಡಿ. ಅಲ್ಲಿಂದ ಪತನ ಅಂತ, ಇಲ್ಲಿಗೆ ಅಂತ. ಅದರ ಪರಿಣಾಮ ಕೋಟ್ಯನು ಜೀವಗಳ ಉದ್ಧಾರ ಅಂತ. ಅವರು ಮೇಲಕ್ಕೆ ಹೋದ್ರು, ಕೋಟ್ಯಂತರ ಜೀವಗಳ ಮೇಲಕ್ಕೆ ಹೋದ್ರು. ಹಾಗಾಗಿ ಬರಿಗಣ್ಣಿಗೆ ಕಂಡಷ್ಟು ತೀರ್ಮಾನಕ್ಕೆ ಬರಬಾರದು ನಾವು. ಯಾರಾದರೂ 10 ಜನರ ಹಿತವನ್ನು ಮಾಡುವಂಥ ಸ್ಥಾನದಲ್ಲಿ ಕೂತ್ಕೊಂಡಿದ್ರೆ, ಅವರು ಕಷ್ಟವನ್ನು ನಗುಮುಖದಲ್ಲಿ ಸ್ವಾಗತ ಮಾಡಬೇಕು, ಸ್ವೀಕಾರ ಮಾಡಬೇಕು. ಅವರದನ್ನು ಅವರು ಹಾರೈಸಬೇಕು. ನಿಮ್ಮೆಲ್ಲರ ಪರವಾಗಿ ಈ ಕಷ್ಟ ಇಲ್ಲಿ ಬರಲಿ, ಇಲ್ಲಿ ಮುಗಿಲಿ, ನೀವು ಚೆನ್ನಾಗಿರಿ ಅಂತ ಹಾರೈಸ್ಬೇಕು ಅವ್ರು ಇರೋ ಅಲ್ಲಿಂದ. ಹಾಗಾಗಿ ಅಲ್ಲಿಂದ ನೋಡಿದಾಗ ನಮಗೆ ನಾವು ಯಾಕೆ ಹೀಗೆ ಅಂತ ಅನ್ಸೋದೇ ಇಲ್ಲ. ಅದು ಹೀಗೆ ಅದು ಅಂತ, ಇರಬೇಕಾಗಿದ್ದೆ ಹಾಗೆ ಅಂತ, ಅದು ಇರೋದೇ ಹಾಗೆ ಅದು ಅಂತ, ಆ ಬದುಕೇ ಹಾಗೆ ಅಂತ. ನಾವು ಯಾಕೆ ಹೀಗೆ ಅಥವಾ ನಾನು ಯಾಕೆ ಹೀಗೆ ಅನ್ನೋದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿದರೆ ಅದು ಒಳ್ಳೆಯದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ. ನೀವು ಒಂದು ಷರತ್ತಿದೆ ಅದರಲ್ಲಿ, ನೀವು ಅವನಿಗೆ ಶರಣಾಗಿ ಅಂತ, ಅವನಲ್ಲಿ ಮನಸ್ಸು ನಡಿ ಅಂತ. ಅದು ಒಂದು ಇದ್ದರೆ ಬರೋದೆಲ್ಲ ಒಳ್ಳೆಯದೇ, ಆಗೋದೆಲ್ಲ ಒಳ್ಳೆಯದೇ. ಮತ್ತೆ ನೆನಪಿಸ್ಕೊಳ್ಳಿ ಆ ರಾಜ ಮಂತ್ರಿ ಕಥೆಯನ್ನು, ಮೊನ್ನೆ ಹೇಳಿದ್ದನ್ನು ನೆನಪಿಸ್ಕೊಳ್ಳಿ. ಭಾಳ ಒಳ್ಳೆಯದು ಅಂತ, ಎಲ್ಲವೂ ಭಾಳ ಒಳ್ಳೆಯದು ಅಂತ. ರಾಜನ ಬೆರಳು ಕತ್ತರಿಸಿ ಹೋಗಿದ್ದು ಭಾಳ ಒಳ್ಳೆಯದು, ಮಂತ್ರಿ ಜೈಲಿಗೆ ಹೋಗಿದ್ದು ಭಾಳ ಒಳ್ಳೆಯದು ಅಂತ. ಆ ಕಥೆ ಎಷ್ಟು ಚೆನ್ನಾಗಿದೆ ಅಂತ. ಅದಿಲ್ಲ ಅಂದರೆ ರಾಜನ ಕೊರಳೆ ಹೋಗ್ತಿತ್ತು, ಮಂತ್ರಿ ಜೀವ ಕೂಡ ಉಳಿತಿರ್ಲಿಲ್ಲ ಅಂತ. ನೀವು ಮೊನ್ನೆ ತಾನೇ ಆ ಕಥೆ ಕೇಳಿದಿರಿ. ಹಾಗೆ ಮತ್ತೊಮ್ಮೆ ಅದನ್ನು ವಿಸ್ತರಿಸ್ತಾ ಇಲ್ಲ ಆ ಕಥೆಯನ್ನು. ಸಿದ್ದಾಪುರ ಅಂದರೆ ಆ ಮಂಡಲದ ಅಪೇಕ್ಷೆ ಮೇರೆಗೆ, ಮಂಡಲಾಧ್ಯಕ್ಷರ ಅಪೇಕ್ಷೆ ಮೇರೆಗೆ ಮತ್ತೊಮ್ಮೆ ನಿಮಗೆ ಆ ಕಥೆಯನ್ನು ತುಂಬ ಚಿಕ್ಕದರಲ್ಲಿ ಹೇಳ್ತೇವೆ. ನಿಮಗೆಲ್ಲ ಗೊತ್ತಿರೋದು ಇನ್ನೊಂದು ಸತಿ ಕೇಳಿ, ಇನ್ನೂ ಆಳ ಕೇಳಿದೆ ಅಷ್ಟೇ. ಅದರಲ್ಲಿ ಒಬ್ಬ ರಾಜ, ಒಬ್ಬ ಮಂತ್ರಿ ಒಂದು ರಾಜ್ಯದಲ್ಲಿ. ಆ ಮಂತ್ರಿ ಬಹಳ ಒಳ್ಳೆಯವನು. ಒಂದು ಅಭ್ಯಾಸ ಅಂದರೆ ಮಾತೆತ್ತಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಅಭ್ಯಾಸ ಅವನಿಗೆ. ಅದು ಏನಾಗಲಿ ಬಹಳ ಒಳ್ಳೆಯದು ಅಂತ ಅಂದ್ಬಿಡೋನು ಅವನು ಅಂತ. ರಾಜನಿಗೆ ಅದೊಂದು ಸ್ವಲ್ಪ ಇರಿಟೇಟ್ ಆಗೋದು, ಕಿರಿಕಿರಿ ಆಗೋದು. ಎಲ್ಲ ಸರಿ, ಪದೇ 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 ಎಲ್ಲದಕ್ಕೂ ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು, ಒಳ್ಳೆದಕ್ಕೂ ಒಳ್ಳೇದು ಅಂತ ಹೇಳ್ತಾನೆ, ಕೆಟ್ಟದಕ್ಕೂ ಒಳ್ಳೇದು ಅಂತ ಹೇಳ್ತಾನೆ ಅಂತ. ಒಂದಿನ ಏನಾಯ್ತು ಅಂದರೆ ಆಕಸ್ಮಿಕವಾಗಿ ರಾಜನ ಒಂದು ಬೆರಳು ತುಂಡಾಯಿತು. ಅಯ್ಯೋ ಬೆರಳು ಅಂದ ರಾಜ. ಈ ಮಂತ್ರಿ ಬಹಳ ಒಳ್ಳೆಯದು ಅಂದ. ರಾಜ ತಲೆಯೇ ಕಡಿಯೋನು. ಅಷ್ಟೊತ್ತಿಗೆ ಅವನು ಹಿಂದೆ ಮಾಡಿದ ಒಳ್ಳೆಯದೆಲ್ಲ ನೆನಪಾಯ್ತು. ಹೋಗಲಿ, ಬದುಕಿ ಸಾಯಲಿ ಅಂತ, ನಾನು ಬದುಕಿರಲಿ ಅಂತ ಸೆರೆಗೆ ತಳ್ಳಿದ ಮಂತ್ರಿಯನ್ನ. ಆಮೇಲೆ ಒಂದಿನ ಆತ ಬೇಟೆಗೆ ಹೋಗ್ತಾನೆ. ಕಾಡಿನಲ್ಲಿ ಬೇಟೆ ಆಡ್ತಾ ಇರಬೇಕಾದ್ರೆ ತನ್ನ ಪರಿವಾರದಿಂದ ಬೇರೆಯಾಗಿ ರಾಜ ಒಬ್ಬಂಟಿ ಆಗಿಬಿಡ್ತಾನೆ. ಒಬ್ಬಂಟಿಯಾಗಿ ಕಾಡಲ್ಲಿ ದಾರಿ ತಪ್ಪಿ ಮುಂದುವರಿಯುವಾಗ ಕಳ್ಳರ ಗುಂಪೊಂದರ, ದರೋಡೆಕೋರರ ಗುಂಪೊಂದರ ವಶವಾಗಿಬಿಡ್ತಾನೆ ಅವನು. ಆ ಗುಂಪು ಹುಡುಕ್ತಾ ಇತ್ತು, ಹೊಂಚಾಗ್ತಾ ಇತ್ತು. ಅವರಿಗೆ ಮುತ್ತುರತ್ನ ಚಿನ್ನಕ್ಕಾಗಿ ಅವರು ಅವತ್ತು ಹುಡುಕ್ತಾ ಇರಲಿಲ್ಲ.
ಅವ್ರದ್ದೊಂದು ಗಾಳಿ ಮಾತಾ ಇದೆ ಕಾಡಲ್ಲಿ. ನೋಡಿ, ಕೆಟ್ಟವರಿಗೂ ದೇವರು ಅಂತ ಇದೆಯಲ್ಲ ಒಂದು, ಅವರು ಉಪಾಸನೆ ಮಾಡ್ತಾರಲ್ಲ, ಅವರೊಂದು ಕಾಳಿ ಮಾತೆ ಉಪಾಸನೆ ಮಾಡೋರು, ಒಬ್ಬ ದೊಡ್ಡ ಮಂತ್ರವಾದಿ ಅಲ್ಲಿ. ಅವರಿಗೆ ಅವತ್ತು ಬಲಿ ಕೊಡಬೇಕು, ನರ ಬಲಿ ಕೊಡಬೇಕು ಅವರಿಗೆ. ಆ ನರ ಬಲಿ ಕೊಡೋದಕ್ಕೆ ಒಂದು ಸರಿಯಾದ ಜನ ಬೇಕಾಗಿತ್ತು, ಹುಡುಕ್ತಾ ಇದ್ರು ಅವರು. ನೋಡಿದ್ರೆ ದಷ್ಟಪಷ್ಟ ಕಟ್ಟು ಮಸ್ತು ಒಳ್ಳೆ ಬಿಳಿ ಕೆಂಪು ಒಬ್ಬ ವ್ಯಕ್ತಿ, ಚಂದ ಇದ್ದಾನೆ ನೋಡೋದಕ್ಕೆ, ಸರಿಯಾದ ಜನ ಅಂತ ಅವರು ಈತ ರಾಜನನ್ನು ಹಿಡ್ಕೊಂಡ್ರು, ಕರ್ಕೊಂಡು ಹೋದ್ರು, ಸ್ನಾನ ಮಾಡಿಸಿದ್ರು, ಕೆಂಪು ಬಟ್ಟೆ ಹಾಕಿದರು, ಕೆಂಪು ಮಾಲೆ ತೊಡಿಸಿದ್ರು, ಬಲಿಪೀಠದ ಮುಂದೆ ಎಳೆದೊಯ್ದರು ರಾಜನನ್ನು. ಇನ್ನೇನು ತಲೆ ಕಡಿಬೇಕು. ಆ ಮಂತ್ರವಾದಿ ಎಲ್ಲ ಪ್ರೋಕ್ಷಣೆ ಮಾಡಿ ಶುಚಿ ಮಾಡಿದ. ಒಂದು ಪದ್ಧತಿ ಏನು ಅಂದರೆ, ಬಲಿ ಕೊಡುವ ಮುನ್ನ ಆ ಬಲಿಯನ್ನು ಪರೀಕ್ಷೆ ಮಾಡಬೇಕು. ಒಂದು ಸರ್ತಿ ಪರೀಕ್ಷೆ ಏನು ಮಾಡಬೇಕು ಅಂದರೆ, ಅದರಲ್ಲಿ ಏನಾದ್ರು ಲೋಪದೋಷ ಇದೆಯೋ ಇಲ್ವೋ, ಅದು ಸಕಲವೋ ವಿಕಲವೋ ಅಂತ. ಅದು ವಿಕಲ ಆಗಬಾರ್ದು ಅಂತ, ಪರಿಪೂರ್ಣವಾಗಿರಬೇಕು ಅಂತ. ನೋಡಿ, ಅಲ್ಲೂ ಕೂಡ ಇದೆ ಅದು ಅಂತ. ಒಬ್ಬ ದರೋಡೆಕೋರರ ಕಾಳಿ ಮಾತೆ, ಅದಕ್ಕೆ ಮಂತ್ರವಾದಿ ಬಲಿ ಕೊಡು, ನರಬಲಿ, ಎಂಥ ಪೂಜೆ ಇರಬೇಕು ಅದು. ಅಲ್ಲೂ ಕೂಡ ಅವ್ರು ಹುಡುಕೋದು ಪರಿಪೂರ್ಣತೆಯಿಂದ ಅಂತ. ಅಲ್ಲೂ ಅನ್ವೇಷಣೆ ಇರೋದು ಪರಿಪೂರ್ಣತೆ ಇದ್ದು ಅಂತ. ರಾಜನ ನಾಪಾದ ಮಸ್ತಕ ನೋಡುವಾಗ ಎಲ್ಲ ಸರಿ ಇದೆ, ಒಂದು ಬೆರಳಿಲ್ಲ. ಛೇ, ಇದು ಬಲಿಗೆ ಯೋಗ್ಯ ಅಲ್ಲ. ಮಂತ್ರವಾದಿ ಹೇಳಿದಂತೆ ಬಿಟ್ಬಿಡಿ. ರಾಜ ಬದುಕಿದ. ರಾಜನಿಗೆ ಕೂಡಲೇ ನೆನಪಾಗಿದ್ದು ಮಂತ್ರಿ ಅವತ್ತು ಹೇಳಿದ ಮಾತು, ಬೆರಳು ತುಂಡಾದಾಗ ಬಹಳ ಒಳ್ಳೆಯದು ಅಂತ ಹೇಳಿದ್ನಲ್ಲ ಮಂತ್ರಿ, ನಿಜವಾಗಿಯೂ ಬಹಳ ಒಳ್ಳೆದಾಯ್ತಲ್ಲ ಇದು ಅಂತ, ಜೀವ ಉಳಿಯಿತಲ್ಲ ಅಂತ. ಅವತ್ತು ಬೆರಳು ಹೋಗದೇ ಇದ್ರೆ ಇವತ್ತು ಕೊರಳು ಹೋಗ್ತಿತ್ತು ಅಂತ. ಇವತ್ತು ಕೊರಳು ಉಳಿದರ ಕಾರಣ ಅವತ್ತು ಬೆರಳು ಹೋಗಿದ್ದು ಅಂತ. ರಾಜ್ಯಕ್ಕೆ ರಾಜ ಮರಳ್ತಾನೆ. ಮೊದಲನೇ ಕಾರ್ಯ ಮಾಡಿದ್ದು ಮಂತ್ರಿ ಬಿಡುಗಡೆ. ಮಂತ್ರಿಗೊಂದು ಕ್ಷಮಾಪಣೆ ಕೇಳ್ತಾನೆ ಮಂತ್ರಿ ಹತ್ರ. ಮಂತ್ರಿಗೆ ಸ್ನಾನಗೇನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಅವನನ್ನು ಸಾಲಂಕೃತವಾಗಿ ಕರ್ಕೊಂಡು ಬರ್ತಾರೆ ಮಂತ್ರಿಯನ್ನು. ಅವನ ಪದವಿ ಪುನಃ ಅವನಿಗೆ ಸಿಗ್ತದೆ. ರಾಜ ಅವನನ್ನು ತುಂಬ ನೆನಪು ಮಾಡ್ಕೊಡ್ತಾನೆ ಅವನನ್ನು. ಆದ್ರೆ ಒಂದು ಪ್ರಶ್ನೆ ಕೇಳ್ತಾನೆ, ಸರಿ ಇನ್ನೊಂದು ಪ್ರಶ್ನೆ ಬಾಕಿ ಉಳಿದಿದೆ ನನಗೆ. ಈಗ ನನಗೆ ಬೆರಳು ತುಂಡಾಗಿದ್ದು ಒಳ್ಳೆದಾಯಿತು, ಜೀವ ಉಳಿಯಿತು. ನಿನ್ನನ್ನು ನಾನು ಜೈಲಿಗೆ ಹಾಕಿದ್ನಲ್ಲ, ಆಗಲೂ ನೀನು ಭಾಳ ಒಳ್ಳೆಯದು ಅಂತ ಹೇಳಿದ್ದೆ. ಹಾಗೆ ಹೇಳಿದ್ದಂತೆ ಪುಣ್ಯಾತ್ಮ. ಸೆರೆಗೆ ತೆರಳಿ ಅಂದರೆ ಭಾಳ ಒಳ್ಳೆಯದು ಅಂದಂತೆ ಮತ್ತೆ ಅದಕ್ಕೆ. ಅದು ಹೇಗೆ ಭಾಳ ಒಳ್ಳೆಯದಾಯಿತು ಅಂತ ಆಗ ಮಂತ್ರಿ ವಿವರಣೆ ಕೊಟ್ಟಂತೆ. ಈಗ ಒಂದು ವೇಳೆ ನನ್ನನ್ನು ಸೆರೆಗೆ ಹಾಕದೇ ಇದ್ದಿದ್ರೆ ನಾನು ನಿನ್ನ ಜೊತೆ ಕಾಡಿಗೆ ಬರ್ತಾ ಇದ್ದೆ. ಯಾವತ್ತೂ ನಿನ್ನ ಬಿಟ್ಟು ನಾ ಇಲ್ಲ, ಅಹೋರಾತ್ರಿ ನಿನ್ನ ಜೊತೆ ನಾ ಇರ್ತಾ ಇದ್ದೆ ಅಲ್ವಾ. ಹಾಗಾಗಿ ಸಹಜವಾಗಿ ನೀನು ಕಾಡಿಗೆ ಹೋದಾಗ ನಿನ್ನ ಜೊತೆಗೆ ಬರ್ತಾ ಇದ್ದೆ. ನೀನು ಎಲ್ಲಿ ಹೋದ್ರೂ ನಿನ್ನ ಜೊತೆ ನಾ ಬರ್ತಾ ಇದ್ದೆ. ಈಗ ನಮ್ಮಿಬ್ಬರನ್ನು ಪರೀಕ್ಷೆ ಮಾಡ್ತಾ ಇದ್ರು. ನಿನ್ನ ಬೆರಳು ಹೋಗಿದ್ರಿಂದ ನೀನು ಬಚಾವಾಗ್ತಿದ್ದೆ, ನಾನು ಸರಿ ಇದ್ನಲ್ಲ ಪೂರ್ತಿ, ನನ್ನ ಬಲಿ ಕೊಡ್ತಾ ಇದ್ರು ಅಂತ. ರಾಜ ಶರಣು ಶರಣು ಅಂತ ಹೇಳಿದಂತೆ ಅಂತ. ಇದನ್ನ ಯಾಕೆ ನೆನಪಿಸ್ಕೊಂಡು ಅಂದರೆ, ನೀವು ಒಳ್ಳೆಯವರಾದರೆ ನಿಮ್ಮ ಜೀವನದಲ್ಲಿ ನಡೆಯುವುದು ಎಲ್ಲವೂ ಬಹಳ ಒಳ್ಳೆಯದೇ ಅಂತ. ಅದು ಕೆಟ್ಟದ್ದು ನಡೆದರೆ ಒಳ್ಳೇದು ನಡೀಲಿ, ಅದು ಬಹಳ ಒಳ್ಳೆಯದೇ. ಅದು ನಿಮ್ಗೆ ಆ ನೋಟ ಬೇಕು, ಆ ಆ್ಯಂಗಲಿಂದ ನೋಡ್ಬೇಕು, ನೀವು ಆ ಕೋನದಿಂದ ನೋಡಬೇಕು ಅಂತ. ನೋಡಿದಾಗ ಅದರಲ್ಲಿರೋ ಒಳ್ಳೇದು ನಿಮ್ಗೆ ಕಾಣ್ತದೆ ಅಂತ. ನೋಡಿ, ಈ ಸ್ಥಿತಿಗೆ ಬಂದು ತಲುಪಿದ ನಂತರವೂ, ಇಷ್ಟೆಲ್ಲ ಕೇಶ ಕೋಟೆಗಳ ನಂತರವೂ ಇವತ್ತು ನಾವು ನಿಮ್ಗೆ ಹೇಳ್ತೇವೆ, ನಮ್ಗೆ ಅದೆಲ್ಲದರಲ್ಲೂ ಒಳ್ಳೇದು ಕಂಡಿದೆ. ಅದೆಲ್ಲದರಲ್ಲೂ ತುಂಬ ಒಳ್ಳೇದು ಕಂಡಿದೆ, ಬೇಕಾದಷ್ಟು ಒಳ್ಳೇದು ಕಂಡಿದೆ. ಕೆಡುಕು ಅಂತ ಯಾವುದಕ್ಕೂ ನೀವು ಲೇಬಲ್ ಹಚ್ಚಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೆಡುಕು ಯಾವುದೂ ಇಲ್ಲ. ನಿಮ್ಮ ಮನಸ್ಸು ಕೆಡುಕಾದರೆ ಕೆಡುಕು ಎಲ್ಲವದು. ನಿಮ್ಮ ಮನಸ್ಸು ಕೆಡುಕು ಅಲ್ಲದೆ ಇದ್ದರೆ ಅದೆಲ್ಲವೂ, ಎಲ್ಲ ನೆಗೆಟಿವ್ ಪಾಸಿಟಿವ್ ಆಗಿ ಬದಲಾಗ್ತದೆ ಅಂತ. ನೀವು ಬದಲು ಮಾಡ್ಕೋಬೋದು ಅಂತ, ಹಾಗೆ ನೀವು ಅದನ್ನು ಬದಲಾಯಿಸ್ಕೋಬೋದು ಅಂತ. ಜಗತ್ತಿನ ಎಲ್ಲ ಸಂಗತಿಗಳಲ್ಲೂ ನೆಗೆಟಿವ್ ಇದೆ, ಜಗತ್ತಿನ ಎಲ್ಲ ಸಂಗತಿಗಳಲ್ಲೂ ಪಾಸಿಟಿವ್ ಇದೆ. ನೀವು ಪಾಸಿಟಿವ್ ಆದರೆ ನೀವು ಅಲ್ಲಿಂದ ಅದನ್ನೇ ತಗೋತೀರಿ. ನೀವು ನೆಗೆಟಿವ್ ಆದರೆ ನೀವು ಅಲ್ಲಿಂದ ಅದನ್ನೇ ತಗೋತೀರಿ. ನೀವೇನು ಅನ್ನೋದ್ರ ಮೇಲೆ ನಿರ್ಧಾರ ಆಗುವಂಥದ್ದು ಅಂತ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನು ಬರ್ತದೆ ಅನ್ನೋದು ನಗಣ್ಯ ಅಂತ. ನೀವೇನು ಅನ್ನೋದು ಗಣ್ಯ ಅಂತ, ನೀವೇನು ಅನ್ನೋದು ವಿಷಯ ಅಂತ. ಇದನ್ನು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಳಿ ಅಂತ. ಜೀವನದಲ್ಲಿ ಯಾವುದೂ ಕೆಡುಕಿಲ್ಲ, ಯಾವುದೂ ಅಶುಭ ಅಲ್ಲ ಅಂತ. ಈಗ ನಾವು ನಮ್ಮನ್ನೇ ಗಮನಿಸಿದರೆ, ನಾವು ನಮ್ಮ ಮೊನ್ನೆ ಒಂದು ದಿನ ಆಷಾಢ ಕೃಷ್ಣ ತೃತೀಯ ದಿನ, ಈ ಶರೀರದ ಜನ್ಮದಿನವತ್ತು ಅದನ್ನು ಹೇಳಿದ್ವಿ ನಾವು. ಈ ಒಂದು ವರ್ಷದ ಹೆಚ್ಚಿಗೆ ಎಷ್ಟೋ ಘಟನೆಗಳು, ಎಷ್ಟೋ ಘಟನೆ ಅಲ್ಲ, ಒಂದು ಘಟನೆ ನಡೀತು. ಆ ಘಟನೆಯ ಪರಿಣಾಮವಾಗಿ ಎಷ್ಟೋ ಘಟನೆಗಳು ನಡೆದು. ಈ ಸಮಯದಲ್ಲಿ ನಾವು ಗಮನಿಸಿದಾಗ ನಡೆದಿದ್ದೇನು ಅಂದರೆ,
ಸಮುದ್ರ ಮಥನ ನಡೆದಿದ್ದು. ಹೊರಗೂ ಒಳಗೂ ಸಮುದ್ರ ಮಥನ ನಡೆದಿದ್ದು. ಹೊರಗಿಂದ ಆಮೇಲೆ ನೋಡೋಣ, ಒಳಗಿಂದ ಹೇಳ್ತೇವೆ. ಒಳಗಾದ ಸಮುದ್ರ ಮಥನದಲ್ಲಿ ನಮಗೆ ಕೊನೆಗೆ ಸಿಕ್ಕಿದ್ದು ಅಮೃತ, ವಿಷ ಅಲ್ಲ. ಖಂಡಿತ. ಇದನ್ನೇ ಒಂದು 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 ಫಿಲಾಸಫಿಕಲ್ ಟಚ್ ಕೊಟ್ಟು ಹೇಳೋದಾದ್ರೆ, ನಿಮಗೆ ಒಂದು ಅಧ್ಯಾತ್ಮದ ಸ್ಪರ್ಶ ಕೊಟ್ಟು ನಿಮ್ಗೆ ಹೇಳೋದಾದ್ರೆ, ಆ ಕಗ್ಗ ಇಲ್ಲದೆ ಹೇಗೆ ಪೂರ್ತಿ ಆಗೋದು? ಅದು ಕಗ್ಗದ ಪದ್ಯ ನೆನಪಾಗ್ತದೆ ಅಂತ. ತುಂಬ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪದ್ಯ ಅದು ಅಂತ. ಆ ಪದ್ಯ ಏನು ಅಂದರೆ, ಮಂಕುತಿಮ್ಮ ಜೀವನ ಮುಗಿಸಿ ಹೊರಟು ಹೋಗುವಾಗ, ಈ ಜೀವನ ಮುಗಿಸುವಾಗ ಒಂದು ಧನ್ಯವಾದ ಹೇಳ್ತಾನೆ ಇಲ್ಲಿರೋರೆಲ್ಲರಿಗೂ ಅಂತ. ತನ್ನ ಜೀವನದಲ್ಲಿ ಯಾರೆಲ್ಲ ಬಂದಿದ್ದಾರೆ ಹೋಗಿದ್ದಾರೆ ಅವರಿಗೆಲ್ಲ ಧನ್ಯವಾದ ಹೇಳ್ತಾನೆ ಅವನು. ಆ ಪದ್ಯ ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಆ ಪದ್ಯ ಎಲ್ಲರಿಗೂ ಈಗ ನಮೋ. ತಿಮ್ಮ ಹೇಳ್ತಾನೆ, ಮಂಕುತಿಮ್ಮ ಹೇಳ್ತಾನೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ. ಅದರಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಬಂತು. ಯಾರ್ಯಾರು? ಬಂಧುಗಳೇ, ನಮ್ಮ ಬಂಧುಗಳು. ಬಂಧು ಅಂದರೆ ಸಂಬಂಧ ಇಟ್ಕೊಂಡವರು, ಬಾಂಧವ್ಯ ಇಟ್ಕೊಂಡವರು, ಯಾವುದೋ ಕಾರಣಕ್ಕೆ ನಮ್ಮ ಜೊತೆಗೆ ಸೇರಿದವರು ಅಂತ. ಅವರಿಗೆಲ್ಲ ನಮಸ್ಕಾರ. ಭಾಗಿಗಳೇ, ಎಲ್ಲರಿಗೂ ಈಗ ನಮ್ಮ ಬಂಧುಗಳೇ, ಭಾಗಿಗಳೇ. ಬಂಧು ಬೇರೆ, ಭಾಗಿ ಬೇರೆ. ಬಂಧು ಅಂದರೆ ಸಂಬಂಧ ಇದೆ ಅಂತಷ್ಟೇ, ಜೊತೆಗಿದ್ದಾನೆ ಅಂತ. ಭಾಗಿ ಅಂದರೆ ಅವನು ಭಾಗಿಯಾಗ್ತಾನೆ, ಅವನು ಅಂತ ಒಂದು ಭಾಗ ಸ್ವೀಕಾರ ಮಾಡ್ತಾನೆ. ಈ ಜೊತೆಗಿದ್ದವರೆಲ್ಲ ಭಾಗಿಯಾಗಬೇಕು ಅಂತಿಲ್ಲ, ಜೊತೆಗಿದ್ದಾರೆ ಅಷ್ಟೇ, ಪ್ರೇಕ್ಷಕರಾಗೂ ಇರ್ಬೋದು ಅವರು. ಭಾಗಿ ಅನ್ನುವಾಗ ಒಂದು ಹೆಜ್ಜೆ ಮುಂದೆ, ಒಂದು ಹೆಜ್ಜೆ ಒಳಗೆ ಅದಂತ. ಭಾಗಿಯಾದವರೇ ಕಷ್ಟ ಸುಖದಲ್ಲಿ, ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ, ಜೀವನದಲ್ಲಿ ಖುಷಿ ಕೊಟ್ಟವರು. ಎಷ್ಟು ಮಂದಿ ಖುಷಿ ಕೊಟ್ಟಿದ್ದಾರೆ ನಮ್ಮ ಜೀವನದಲ್ಲಿ, ಅವರಿಗೆಲ್ಲ ನಮಸ್ಕಾರ. ಮನಮ ತೊಳೆದವರೇ, ಉಲ್ಲಾಸವಿತ್ತವರು ಕೆಲವರಾದರೆ ಮನಮ ತೊಳೆದವರು ಕೆಲವರು ಅಂತ. ಯಾರು? ಗುರುಗಳು, ಹಿರಿಯರು. ಅವ್ರಿಗೆ ಎಷ್ಟೋ ಸತಿ ನಮಗೆ ಉಲ್ಲಾಸ ಕೊಟ್ಟಿರೋದಿಲ್ಲ, ಅವ್ರು ನಮಗೆ ಬೈದಿರ್ತಾರೆ, ತಿದ್ದಿರ್ತಾರೆ, ಕಠೋರವಾಗಿ ಮಾತಾಡಿರ್ತಾರೆ ಅವರು. ಯಾಕೆ ಹಾಗೆ ಮಾಡಿರ್ತಾರೆ ಅವರು ಅಂದರೆ, ಮನಮ ತೊಳೆದವರೇ, ನಮ್ಮ ಮನಸ್ಸನ್ನು ತೊಳಿಲಿಕ್ಕೋಸ್ಕರವಾಗಿ ಅವ್ರು ಹಾಗೆ ಮಾಡಿರ್ತಾರೆ ಅಂತ. ಮನಮ ತೊಳೆದವರೇ, ಮನಸ್ಸನ್ನು ಶುದ್ಧ ಮಾಡಿದವರೇ. ಈ ಸಾಲು ಗಮನಿಸಿ, ಮುಂದಿನ ಸಾಲನ್ನ. ಟೊಳ್ಳು ಜಗ, ಈ ಜಗ ಟೊಳ್ಳು ಅಂತ. ಸಾಕು ಬಾಳ್, ಬದುಕು ಸಾಕು ಅಂತ ಎನ್ನಿಸಿ ಗುರುವಾದವರೇ. ಹಾಗನ್ಸೋ ಹಾಗೆ ಮಾಡೋರು ಕೆಲವರು ಇರ್ತಾರೆ ಜೀವನದಲ್ಲಿ ಅಂತ. ಈ ಪ್ರಪಂಚ ಟೊಳ್ಳು ಅಂತ ಅನ್ಸೋ ಹಾಗೆ ಮಾಡೋಂಥವ್ರು ಕೆಲವರು ಇರ್ತಾರೆ. ಈ ಬದುಕು ಸಾಕು ಅನ್ನೋ ಹಾಗೆ ಮಾಡೋರು ಕೆಲವರು ಇರ್ತಾರೆ. ಅವ್ರು ಇರಬೇಕು ಅಂತ. ಅವ್ರು ಇಲ್ಲದೆ ಇದ್ರೆ ಬದುಕು ಸಾಕು ಅಂತ ಅನ್ಸೋದೇ ಇಲ್ಲ ಅಂತ. ಬದುಕು ಸಾಕು ಅಂತ ಅನಿಸ್ಬೇಕಲ್ಲ. ಈ ಜಗತ್ತು ಟೊಳ್ಳು ಅಂತಲೂ ಅನ್ಸೋದಿಲ್ಲ, ಜಗತ್ತೇ ಸತ್ಯ ಅಂತ ಅನಿಸ್ಬಿಡ್ತದೆ. ಬದುಕು ಇನ್ನೂ ಬೇಕು ಬೇಕು ಅಂತ ಅನಿಸ್ಬಿಡ್ತದೆ. ಈ ಪ್ರಪಂಚದ ಮೋಹ ಹೆಚ್ಚು ಹೆಚ್ಚು ಆವರಿಸ್ತದೆ. ಇದೇ ಸತ್ಯ ಅನ್ನೋ ಭ್ರಮೆ ಮುಂದುವರಿತದೆ ಅಂತ. ನಮ್ಮ ಜೀವನದಲ್ಲಿ ಯಾರು ನಮಗೆ ಒಂದು ರೀತಿಯ ಕರಾಳ ಶಕ್ತಿಯಾಗಿ ಬರ್ತಾರೋ, ಅಂದರೆ ವಿಧ್ವಂಸಕರಾಗಿ ಬರ್ತಾರೋ, ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಯಾರು ಬರ್ತಾರೋ, ಅವರು ಸರಿಯಾಗಿ ತಮ್ಮ ಕೆಲಸ ಮಾಡಿದರೆ, ನಾವು ಸರಿ ಇದ್ದರೆ ಕೊನೆಗೆ ಆಗೋ ಪರಿಣಾಮ ಏನಂದರೆ, ಈ ಜಗತ್ತು ಟೊಳ್ಳು ಅಂತ, ಈ ಬದುಕು ಸಾಕು ಅಂತ, ಆ ಬದುಕು ಬೇಕು ಅಂತ, ಅಂತರಂಗದ ಜೀವನ ಬೇಕು ಅಂತ ಅನ್ಸ್ಲಿಕ್ಕೆ ಆರಂಭ ಆಗ್ತದೆ. ಆ ಕಡೆಗೆ ನಮ್ಮನ್ನು ತಿರುಗಿಸೋರವರು ಅಂತ. ಕೊಳ್ಳಿರಿ ನಮನವನು ಮಂಕುತಿಮ್ಮ ಅಂತ ಅವ್ರು ಬೇಕು ಅಂತ. ಹಾಗಾಗಿ ಶನಿಗೆ, ನೀವೆಲ್ಲ ಶನಿಗೆ ತುಂಬ ಮಹತ್ವ ಕೊಡ್ತೀರಿ. ಅಯ್ಯೋ ದೇವರೇ, 9 ಗ್ರಹ ಇದೆ, ದೇವಸ್ಥಾನ ಶನಿಗೆ ಮಾತ್ರ, ಶನಿಗೆ ಮಾತ್ರ ದೇವಸ್ಥಾನ. ಆ ಅಷ್ಟೂ ದೇವಸ್ಥಾನ, ಒಂದು ದೇವಸ್ಥಾನ ಪ್ರೀತಿಯಿಂದ ಕಟ್ಟಿದ್ದ ದೇವಸ್ಥಾನ ಅಲ್ಲ, ಅಷ್ಟು ಭೀತಿಯಿಂದ ಕಟ್ಟಿದ್ದೆ. ಎಲ್ಲರೂ ಕಾಟ ಕೊಟ್ಟರು ಹೆದರಿಕೆ ಕಟ್ಟಿದ್ದ ದೇವಸ್ಥಾನಗಳು ಅಂತ. ಭೀತಿಯಿಂದ ಬೆಲೆ ಕೊಡ್ತಾರೆ ಸಂಸಾರಿಗಳು ಶನಿಗೆ. ಆದರೆ ಸನ್ಯಾಸ ಶನಿ ಇಲ್ಲದೆ ಆಗೋದೇ ಇಲ್ಲ. ಸನ್ಯಾಸ ಕೊಡೋನೇ ಶನಿ. ಹೇಗೆ ಅಂದರೆ, ಈ ಜಗತ್ತಿನ ಬಗ್ಗೆ ಸಾಕು ಅಂತ ಅನ್ಸೋಕೆ ಮಾಡೋನು ಅವನೇ ಅಂತ. ಈ ಜಗತ್ತಿನ ಬಗ್ಗೆ ಒಂದು ತ್ಯಾಗ ಬುದ್ಧಿ ಬರೋ ಹಾಗೆ ಮಾಡೋನು ಅವನೇ ಅಂತ. ಆ ಕಡೆಗೆ ನಮ್ಮನ್ನು ತಿರುಗಿಸೋನವನು. ಇದು ಸುಳ್ಳು, ಇದು ನಿಜ ಅಲ್ಲ, ರಾಮನ ಕಡೆಗೆ ತಿರುಗು, ಅವನೇ ಮಾಡೋದು. ನಿಜವಾಗಿ ನಮಗೆ ಶನಿ ಹಿತ ಅಲ್ಲ ಅಂತ ಅನಿಸ್ತದೆ, ಆದರೆ ಶನಿಯೇ ಹಿತ ಅಂತ. ಈ ಡಾಕ್ಟ್ರು ಉದಾಹರಣೆಗೆ, ಅವರು ನಮ್ಮ ಹೊಟ್ಟೆಗೆ ಹೋಯ್ತಾರೆ. ಈಗ ನೀವು ಹಿಂದೆ ಮುಂದೆಲ್ಲ ಮರೆತು ಬಿಡಿ, ಅಷ್ಟೇ ಯೋಚನೆ ಮಾಡಿ.
ಈ ನಿಮ್ಮ ಎದೆಗೆ ಚೂರಿ ಹಾಕುವವರು ಒಳ್ಳೆಯವರಾ ಅಂತ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳ್ತೀರಿ? ನಿಮ್ಮ ಹೊಟ್ಟೆ ಸೀಳೋರು ಒಳ್ಳೆಯವರಾ? ನಿಮ್ಮ ಕೈಕಾಲು ಕಟ್ಟಿ ಹೊಟ್ಟೆಗೆ ಚೂರಿ ಹಾಕ್ತಾರೆ, ಅವರು ಒಳ್ಳೆಯವರಾ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಅವನು ಡಾಕು ಅಂತ ಹೇಳ್ತೀರಿ ನೀವು. ಡಾಕುವೇ ಆಗಿರಬೇಕು ಅಂತ ಏನಿಲ್ಲ, ಡಾಕ್ಟ್ರು ಆಗಿರ್ಬೋದು ಅದು ಅಂತ, ಡಾಕ್ಟ್ರು ಆಗಿರ್ಬೋದು ಅಂತ. ಹಿಂದಿನ ಸಂಕಲ್ಪ ಏನು ಅಂತ ನೋಡ್ಬೇಕು ನಾವು ಅಂತ. ಮೇಲ್ನೋಟಕ್ಕೆ ಹೊಟ್ಟೆ ಕೊಯ್ತಾನ ಅವನು ಅಂತ, ನಿಜ ಏನು? ಆರೋಗ್ಯ ಕೊಡ್ತಾನೆ ನಮಗವನು. ಶನಿ ಕೂಡ ಹಾಗೆ ಅಂತ. ಅನೇಕ ಗ್ರಹಗಳು ನಮಗೆ ಸುಖದ ಭ್ರಮೆ ಹುಟ್ಟಿಸಿ ಇಲ್ಲೇ ನಿಲ್ಲೋ ಹಾಗೆ, ಈ ಸಂಸಾರದಲ್ಲೇ ಸದಾ ಕಾಲವು ಹರಿದಾಡ್ತಿರೋ ಹಾಗೆ ಮಾಡಿದರೆ ಶನಿ ನಮ್ಮನ್ನು ಆ ಕಡೆ ತಿರುಗಿಸ್ತಾನೆ, ಇಲ್ಲಿಂದ ನಮ್ಮನ್ನು ಮೇಲಕ್ಕೆ ಎತ್ತಾನೆ, ಇದು ಬೇಡ ಅಂತ ಅನಿಸೋ ಹಾಗೆ ಮಾಡ್ತಾನೆ. ಹಾಗಾಗಿ ಶನಿ ಪ್ರವ್ರಜ್ಜಾಕಾರಕ, ಸನ್ಯಾಸಕ್ಕೆ ಕಾರಕ ಶನಿ, ವೈರಾಗ್ಯಕ್ಕೆ ಶನಿ ಕಾರಕ. ಶನಿ ಇಲ್ಲದೆ ಮುಕ್ತಿ ಇಲ್ಲ, ಶನಿಯಿಂದಲೇ ಮುಕ್ತಿ. ಆ ಕಡೆಗೆ ನಮ್ಮನ್ನು ತಿರುಗಿಸೋನವನು ಅಂತ ಶನಿ, ಭಗವಂತನ ಕಡೆಗೆ ನಮ್ಮನ್ನು ತಿರುಗಿಸೋನು. ತಾಯಿ ನಮಗೆ ತುಂಬ ಹತ್ತಿರ, ಆದರೆ ಏನಾದ್ರು ಸಮಸ್ಯೆ ಬಂದರೆ ಮಾತ್ರ ಮಗು ತಾಯಿ ಕಡೆ ಬಡ ಬರ್ತದೆ. ಏನೂ ಸಮಸ್ಯೆ ಬರದೇ ಇದ್ರೆ ಮಗು ಮುಂದೆ ಹೋಗ್ತಾ ಇರ್ತದೆ ತಾಯಿಯನ್ನು ಬಿಟ್ಟು. ಒಂದು ಸಣ್ಣದು ಏನಾದ್ರು ಪ್ರತಿಕೂಲ ಕಂಡು ಬಂದರೆ ಓಡಿ ಬರ್ತದೆ ಈ ಕಡೆಗೆ. ಹಾಗೆ ಶನಿ ಅಂದರೆ ಅಂತ. ಹಾಗಾಗಿ ಅಧ್ಯಾತ್ಮದ ದೃಷ್ಟಿಯಿಂದ, ಅಂತರ್ಮುಖತೆಯ ದೃಷ್ಟಿಯಿಂದ ಇಂಥವು ಜೀವನದಲ್ಲಿ ಬೇಕೇ ಬೇಕು, ಎಂಥವು ಬರಬೇಕು ಜೀವನದಲ್ಲಿ. ಬಂದರೆ ಆ ಜೀವ ಉದ್ಧಾರ ಆಗುವಂಥದ್ದು, ಆ ಚೇತನಕ್ಕೆ ಉತ್ತಮ ಗತಿ ಪ್ರಾಪ್ತವಾಗುವಂಥದ್ದು. ಹಾಗಾಗಿ ಸಾಧಕರ ಜೀವನಗಳು ಸಂಕಟಮಯ. ಒಂದು ಪ್ರಶ್ನೆ ಬರೋದ್ರಲ್ಲಿದೆ, ಬಂದಿಲ್ಲ, ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಪ್ರಶ್ನೆ, ಆ ಪ್ರಶ್ನೆ ಏನು ಅಂದರೆ, ಈ ಸಾಧಕರಿಗೆ ಸಂಕಟಗಳು ಯಾಕೆ ಅಂತ ಒಂದು ಪ್ರಶ್ನೆ, ಆ ಪ್ರಶ್ನೆ ಬರೋಕ್ಕಿತ್ತದು. ಹಾಗಾಗಿ ಸೂಚ್ಯವಾಗಿ ಇಲ್ಲೇ ಉತ್ತರ ಕೊಡ್ತಾ ಇದ್ದೇವೆ. ಅದು ಯಾಕೆ ಸಂಕಟ ಬರ್ತದೆ ಅಂದರೆ, ವೆಂಕಟರಮಣನಿಗೆ ಹತ್ರ ಮಾಡಲಿಕ್ಕೋಸ್ಕರವಾಗಿ ನಮ್ಮನ್ನು ಅಂತ, ಆ ಕಡೆ ತಿರುಗುವಂತೆ ಮಾಡಲಿಕ್ಕೋಸ್ಕರವಾಗಿ ಅವುಗಳು ಬರುವಂಥದ್ದು. ಹಾಗಾಗಿ ನಾವು ಹೀಗೆ ಅಂತ, ನಮ್ಮ ಬದುಕು ಹೀಗೆ, ಅಥವಾ ಈ ಈ ಈ ದಾರಿಯಲ್ಲಿರ್ತಕ್ಕಂಥ ಎಲ್ಲರ ಬದುಕು ಹೀಗೆ ಅಂತ. ಈಗ ಕರ್ಪೂರ ಯಾಕೆ ಉರಿಬೇಕು ಅಂದರೆ, ಸುತ್ತಮುತ್ತ ಬೆಳಕನ್ನು ಕೊಡಬೇಕು. ಕರ್ಪೂರವಾಗಲಿ ಬತ್ತಿಯಾಗಲಿ, ಅಯ್ಯೋ ಪಾಪ ನೀನು ಯಾಕೆ ಉರಿತಿದ್ದೀಯೇ ಅಂತ ಆರಿಸ್ಬಿಟ್ರೆ ಕರ್ಪೂರಕ್ಕೆ ಒಳ್ಳೇದು ಮಾಡಿದಾಗೈತೆ. ನಾನು ಇರೋದೇ ಅದಕ್ಕೆ ಅಂತ ಹೇಳ್ತದೆ ಕರ್ಪೂರ, ನಾನು ಇರೋದೇ ಅದಕ್ಕೆ ಅಂತ. ಹಾಗಿದ್ರೆ ಮಾತ್ರ ನಾನು ಬೆಳಕು ಕೊಡೋಕ್ಕೆ ಸಾಧ್ಯ, ಇಲ್ಲದಿರಿ ಬೆಳಕು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಕರ್ಪೂರದ ಬದುಕಿನ ಕ್ರಮ ಅದೊಂದು. ಹಾಗಾಗಿ ಕರ್ಪೂರಕ್ಕೆ ನೀನು ಯಾಕೆ ಹೀಗೆ ಅಂದರೆ, ನಾನು ಇರೋದೇ ಹಾಗೆ ಅಂತ ಹೇಳ್ತದೆ ಅದು. ಇರೋದೇ ಹಾಗೆ ನಾನು ಅಂದೆ. ನೋಡಿ, ನನ್ನ ಹಾಗೆ ರಚನೆ ಮಾಡಿದ್ದಾನೆ ಭಗವಂತ. ಯಾಕೆ ಹಾಗೆ ಮಾಡಿದ್ದಾನೆ ಅಂದರೆ, ಬೆಳಕು ಕೊಡಬೇಕು ಅಂತ ಹಾಗೆ ರಚನೆ ಮಾಡಿದ್ದಾನೆ ನನ್ನ. ನಾನು ಕರ್ಪೂರ ಹೇಳೋದಿಲ್ವಾ? ಹಾಗೆ ಎನ್ನುವ ಮಾತುಗಳನ್ನ ಹೇಳ್ತಾ, ಇದರಲ್ಲಿ ನಿಮಗಿರುವ ಸಂದೇಶ ಏನು ಅಂದರೆ, ಮತ್ತೊಮ್ಮೆ ನಿಮ್ಗೆ ಹೇಳ್ತೇವೆ, ಪ್ರತಿಕೂಲಗಳು ಬಂದಾಗ ಅದನ್ನು ಪ್ರತಿಕೂಲ ಅಂತ ಅನ್ಕೋಬೇಡಿ. ಯಾಕೆ ಅಂದರೆ ಅದು ಪ್ರತಿಕೂಲ ಅಲ್ಲ. ಆ ವೇಷದಲ್ಲಿ ಅನುಕೂಲ ಬಂದಿರಬಹುದು. ಜಗತ್ತಿನಲ್ಲಿ ಪ್ರತಿಕೂಲ ಅಂತ ಇಲ್ಲ ಅಂತ, ನೆಗೆಟಿವ್ ಅಂತ ಇಲ್ಲ ಅಂತ, ಕೇವಲ ನೆಗೆಟಿವ್ ಅಂತ ಇಲ್ಲ. ಅದು ನಿಮ್ಮನ್ನು ಅವಲಂಬಿಸಿದೆ. ನೀವು ಅದನ್ನು ಹೇಗೆ ಸ್ವೀಕರಿಸ್ತೀರಿ ಅನ್ನೋದರ ಮೇಲೆ ಅದಿದೆ ಅನ್ನೋದನ್ನು ಸಾರವಾಗಿ, ಇಡೀ ಎಲ್ಲ ಮಾತುಗಳ ಸಾರವಾಗಿ ಹೇಳ್ತಾ, ಹಂಸಕ್ಷೀರ ನ್ಯಾಯದ ಹಾಗೆ ಈ ಜಗತ್ತಲ್ಲಿ ಎರಡು ಇದೆಯಲ್ಲ, ಆ ಎರಡರಲ್ಲಿ ಅದನ್ನೇ ತಗೊಳ್ಳೋ ಹಾಗೆ, ಎಂತಹ ನೆಗೆಟಿವ್ ಅಂತ ಅನ್ನುವ ಲೇಬಲ್ ಇರೋದು ನಿಮ್ಮ ಮುಂದೆ ಬಂದರೂ ಅದರೊಳಗಿನ ಪಾಸಿಟಿವ್ ತಗೊಳ್ಳೋಂಥ ಕಣ್ಣನ್ನು ರಾಮ ನಿಮಗೆಲ್ಲರಿಗೂ ಕೊಡಲಿ. ಅಂಥ ಮನಸ್ಸನ್ನು ನಿಮಗೆ ಕೊಟ್ಟರೆ ನೀವು ನಮ್ಮ ಹತ್ರ ಬರೋದೇ ಇಲ್ಲ. ಮತ್ತೆ ನಿಮಗೆ ನಮ್ಮ ಅಗತ್ಯವೇ ಬಿಡೋದಿಲ್ಲ ಅಂತ. ಅಷ್ಟೇ ಜೀವನ ಅಂತ. ಅಂಥದ್ದೊಂದು ಮನಸ್ಸು ಬಂದರೆ ಅವನು ಮತ್ತೆ ಯಾವತ್ತೂ ದುಃಖಿ ಆಗೋದಿಲ್ಲ ಅಂತ. ಅವನೆಲ್ಲ ದುಃಖಗಳಿಗೆಲ್ಲ ಸಮಾಧಾನ ಇದೆ ಅಂತ. ಹೀಗೆ ನೋಡಿದಾಗ ದುಃಖ, ಅದು ಆ ಕಡೆಯಿಂದ ನೋಡು, ಅದು ಸುಖವೇ ಇದು ಅಂತ, ಅದು ಶ್ರೇಯಸ್ಸೆ ಅಂತ ಅನಿಸ್ತದೆ ಅಂತ. ಹಾಗಾಗಿ ಅಂಥ ಮನವನ್ನು, ಅಂಥ ಕಣ್ಣನ್ನು ನಿಮ್ಮೆಲ್ಲರಿಗೂ ಹಾರೈಸ್ತೇವೆ. ಹಾಗೆ ಇಂದು ಸೇವೆ ಮಾಡಿದ 4 ವಲಯಗಳು ಸಿದ್ದಾಪುರ, ಮತ್ತು ಒಂದು ಜೋಡಿ ವಲಯ, ಒಂದು ತಾಳಗುಪ್ಪ ಮತ್ತು ಇಡ್ವಾಣಿ, 2 ಸೀಮೆಗಳು ಮೊದಲವು, ತಾಳಗುಪ್ಪ ಸೀಮೆ ಮತ್ತು ಇಡ್ವಾಣಿ ಸೀಮೆ ಅಂತ. 2 ಸೀಮೆ ಒಂದಾಗಿ ಒಂದೇ ವಲಯ ಅದು, ತಾಳಗುಪ್ಪ ಮತ್ತು ಇಡ್ವಾಣಿ ವಲಯ. ಭಾನ್ಕುಳಿ ವಲಯ, ಇಟ್ಟಿಗೆ ವಲಯ ಮತ್ತು ಭಾನ್ಕುಳಿ ಮಠ, ಗೋಶಾಲೆ, ಇವುಗಳು ಇವತ್ತು ತಮ್ಮ ಸೇವೆಯನ್ನು ನಮಗೆ ಸಲ್ಲಿಸಿದ್ದೇವೆ. ತುಂಬ ಸಂತೋಷ ಆಯಿತು. ಮಂಡಲಾಧ್ಯಕ್ಷ ನರೇಂದ್ರ ಮಾತನಾಡುವಾಗ ನಮಗೆ ನರೇಂದ್ರ ಅಂದರೆ ನೆನಪಾಯಿತು ನಮಗೆ. ನರೇಂದ್ರ ಅಂದರೆ ವಿವೇಕಾನಂದ ಪೂರ್ವಾಶ್ರಮ. ಎಷ್ಟು ಚೆನ್ನಾಗಿತ್ತು ಆ ಮಾತುಗಳು. ಈ 1 ವರ್ಷದಲ್ಲಿ ಬಿರುಗಾಳಿ ಬೀಸಿದ್ದು ಹೋದು, ಆದರೆ
ಮರ ಬುಡಮೇಲಾಗಲಿಲ್ಲ ಅನ್ನೋದು ದೊಡ್ಡ ವಿಷಯವೇ ಅಲ್ಲ. ರೆಂಬೆ ಕೊಂಬೆಗಳು ಕೂಡ ಅಲ್ಲಾಡಲಿಲ್ಲ. ಹೇಗೂ ಬಿದ್ದು ಹೋದರೆ ಒಳ್ಳೆಯದು ಅನ್ನುವ ಹಣ್ಣೆಲೆಗಳು ಒಂದೆರಡು ಬಿದ್ದಿರ್ಬೋದು, ಅಷ್ಟು ಬಿಟ್ಟರೆ ಬೇರೆ ಏನಾಗಿಲ್ಲ ಅನ್ನೋ ಮಾತನ್ನು ನರೇಂದ್ರ ಹೇಳುವಾಗ ಇಡೀ ಸಂಘಟನೆಗೆ ಅದೊಂದು ಭರವಸೆ ಇದೆ, ಅದೊಂದು ಸ್ಥೈರ್ಯ ಇದೆ. ನಾಯಕತ್ವದ ಪ್ರಥಮ ಲಕ್ಷಣ ಅದು. ನಾಯಕ ಸ್ಫೂರ್ತಿಯನ್ನು, ಸ್ಥೈರ್ಯವನ್ನು, ಧೈರ್ಯವನ್ನು ತನ್ನ ಹಿಂದಿರೋರು ತುಂಬಬೇಕು. ಪೊಳ್ಳು ಸ್ಥೈರ್ಯ ಅಲ್ಲ, ಫಾಲ್ಸ್ ಸೆಕ್ಯೂರಿಟಿ ಫೀಲಿಂಗ್ ಅಲ್ಲ, ಇದು ನಿಜವಾದ್ದಿದು. ನಾವು ನಿಜಕ್ಕೂ ಆತಂಕ ಪಡಬೇಕಾದ್ದೇನಿಲ್ಲ, ನಿಜಕ್ಕೂ ಭಯಪಡಬೇಕಾದ್ದೇನಿಲ್ಲ. ಯಾಕೆಂದರೆ ನಿಜಕ್ಕೂ ಏನೂ ಆಗಿಲ್ಲ ಅಂತ ಅಷ್ಟೇ. ನಿಜವಾಗಿ ಏನಾದರೂ ಆಗಿದ್ದರೆ ನಿಜವಾಗಿ ಭಯಪಡಬೇಕಾಗಿತ್ತು, ನಿಜವಾಗಿ ಆತಂಕ ಪಡಬೇಕಾಗಿತ್ತು. ನಿಜಕ್ಕೂ ಏನೂ ಆಗಿಲ್ಲದೆ ಇರೋದ್ರಿಂದ ಭ್ರಮೆಗೆ ಭಯಪಡಬೇಕಾಗಿಲ್ಲ. ಹಾಗಾಗಿ ತುಂಬ ನಿಶ್ಚಿಂತವಾಗಿ, ತುಂಬ ಧೈರ್ಯವಾಗಿರಿ ಅನ್ನೋ ಮಾತನ್ನು ಪರ್ಯಾಯವಾಗಿ ನರೇಂದ್ರ ಹೇಳಿದ್ದಾನೆ. ಇಡೀ ಸಿದ್ದಾಪುರ ಮಂಡಲಕ್ಕೆ, ಇಡೀ ಮಂಡಲಕ್ಕೆ ಪೂರ್ಣಾಶೀರ್ವಾದಗಳು. ಸಿದ್ದಾಪುರದವರು ಪೂರ ಸಿದ್ಧರಾಗಿರಲಿ ಯಾವಾಗಲೂ ಅಂತ, ಸದಾಕಾಲವು ಪೂರ ತಯಾರು, ನಾನು 100ಕ್ಕೆ 100 ಸಿದ್ಧ ಅನ್ನೋ ಹಾಗೆ ಆ ಮಂಡಲ ಇರಲಿ. ಮತ್ತು ಆ ಮಂಡಲಕ್ಕೆ ಪೂರ್ಣ ಮನದ ಆಶೀರ್ವಾದಗಳನ್ನು ನಾವು ಇಲ್ಲಿಂದ ಪೀಠದಿಂದ ಹಾರೈಸ್ತೇವೆ. ನೀವು ಸಂಘಟನೆಯಲ್ಲಿ ಗೆಲ್ಲುವಂತೆ ಆಗಲಿ, ಅದರ ಪರಿಣಾಮವಾಗಿ ಶಿಷ್ಯರು ಜೀವನದಲ್ಲಿ ಗೆಲ್ಲುವಂತೆ ಆಗಲಿ ಎನ್ನುವ ಒಂದು ಆಶಂಸೆ ಮಾಡ್ತೇವೆ. ಹಾಗೆ 2 ಮಕ್ಕಳು, ಅಣ್ಣ ತಮ್ಮಂದಿರು ನಮ್ಮ ಪಕ್ಕ ಕೂತ್ಕೊಂಡಿದ್ದಾರೆ. ಪೃಥ್ವೀಶ್ ಮತ್ತು ಪ್ರತೀಶ್ ಎನ್ನುವ 2 ಮಕ್ಕಳು, 2 ವಿಶೇಷ ಪ್ರತಿಭೆಗಳು. ಒಬ್ಬಾತ ಸಮರ ನಿಪುಣ ಅಂತ ಅನ್ಬೇಕು ನಾವು ಆತನಿಗೆ. 2 ಬಗೆಯ ಸಮರ ಇರ್ತದೆ ಯಾವಾಗಲೂ, ಅದು ಬೌದ್ಧಿಕ ಮತ್ತು ಕಾಯಿಕ ಅಂತ. 2ರಲ್ಲೂ ನಿಪುಣ ಆತ. ಕರಾಟೆಯಲ್ಲಿ 4 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಬಹುಮಾನ ಗಳಿಸಿರ್ತಕ್ಕಂಥ ಹುಡುಗ ಅವನು. ಹಾಗೆ ಎಂತ ಹೆಸರಿದ್ರಿದ್ದು, ರುಬಿಕ್ ಕ್ಯೂಬ್. ಆ ರುಬಿಕ್ ಕ್ಯೂಬ್ ಎನ್ನುವ ಬುದ್ಧಿಯ ಆಟ, ಮೈಂಡ್ ಗೇಮ್ ಅದು ಒಂದು ದೃಷ್ಟಿಯಿಂದ. ಅದರಲ್ಲಿ ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ, ಸಾಧನೆ ಅಂದ್ರೇನು, ಅತಿ ಸುಲಭವಾದ, ಅತಿ ಬೇಗದ ಪರಿಹಾರ ಕಂಡುಹಿಡಿದಿರ್ತಕ್ಕಂಥ ಮಹಾ ಸಾಧನೆ ಮಾಡಿದವನು. ಈ ವಯಸ್ಸಲ್ಲಿ ಪುಸ್ತಕ ಬರೆದಿದ್ದಾನವನು. ಅದರ ಮೇಲೆ ಆ ಹುಡುಗ ಒಂಥರ ಪರಿಪೂರ್ಣ ಬೆಳವಣಿಗೆ ಅದು. ಯಾಕೆಂದರೆ ಕೆಲವರು ಮೈಯಲ್ಲಿ ಬೆಳೆದಿರ್ತಾರೆ, ಮನಸ್ಸು ಬೆಳೆದಿರೋದಿಲ್ಲ. ಕೆಲವರು ಮನಸ್ಸು ಬೆಳೆದಿರ್ತದೆ, ಆದರೆ ಮೈ ಪೂರ್ಣವಾಗಿ ವಿಕಸಿತವಾಗಿರೋದಿಲ್ಲ. ಈತನ 2 ವಿಕಾಸಗಳು, ಬೌದ್ಧಿಕ ವಿಕಾಸ ಮತ್ತು ಶಾರೀರಿಕ ವಿಕಾಸ, ಅದರ ಉತ್ತುಂಗದಲ್ಲಿದೆ. ಆತನಿಗೆ ನಾವೆಲ್ಲರೂ ಶ್ರೇಯಸ್ಸನ್ನು ಹಾರೈಸೋಣ. ಎಲ್ಲದರಲ್ಲೂ ನೀನು ಗೆಲ್ತಾ ಬಂದಿದೆಯಾ ಜೀವನದಲ್ಲಿ ಈಗಾಗಲೇ. ಎಲ್ಲದರಲ್ಲೂ ಗೆಲ್ಲುವ ಹಾಗೆ, ಸಮಾಜಕ್ಕೆ ಒಂದು ಮಾದರಿ ಆಗುವ ಹಾಗೆ, ಸ್ಫೂರ್ತಿ ಆಗುವ ಹಾಗೆ ಈಗಲೇ ಹಾಗಿದೆಯೇ ನೀನು. ಖಂಡಿತವಾಗಿ ಇನ್ನೂ ತುಂಬ ಸಾಧನೆ ಮಾಡುವ ಹಾಗೆ ಆಗಲಿ. ಪೃಥ್ವೀಶ್ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಈಗ ನೀನು ರಾಷ್ಟ್ರದ ಎತ್ತರ ತಲುಪಿದೆಯೇ, ವಿಶ್ವದ ಎತ್ತರ ತಲುಪುವ ಹಾಗೆ, ವಿಶ್ವದಾದ್ಯಂತ ಹೆಸರಾಗುವ ಹಾಗೆ ಆ ಕಡೆ ನಿನ್ನ ಹೆಜ್ಜೆಗಳು ಈಗಾಗಲೇ ಇದೆ. ಅದಕ್ಕೆ ಗುರುಪೀಠ ನಿನ್ನನ್ನು ಪೂರ್ಣ ಮನದಿಂದ ಹಾರಿಸ್ತಿದೆ ಮತ್ತು ನಿನ್ನ ಬಗ್ಗೆ ಹೆಮ್ಮೆ ಪಡ್ತದೆ ಅನ್ನೋದನ್ನು ಉಲ್ಲೇಖ ಮಾಡ್ತೇವೆ. ಹಾಗೆ ಆತನ ಸಹೋದರ ಪ್ರತೀಶ, ಆತ ಸುಮಾರಷ್ಟು ಕಲೆಗಳಿದೆ ಆತನ ಹತ್ರ, 1-2 ಸುಮಾರೆಲ್ಲ ಇದೆ. ಅದರಲ್ಲಿ ಚಿತ್ರ ಮುಖ್ಯವಾದ್ದು. ನಾವು ಕೇಳಿದ್ವು ಯಾವುದು ಮೊದಲನೇ ಆದ್ಯತೆ ಯಾವುದು ಅಂತ, ಅವುಗಳಲ್ಲಿ ಅಂತೆ ಚಿತ್ರ ಆತನ ಮೊದಲ ಆದ್ಯತೆ. ಆತ ರಾಮಕಥೆಯಲ್ಲಿ ಬಂದು ಚಿತ್ರ ಬಿಡಿಸ್ತಾನೆ ಕೆಕ್ಕಾರ್ ಮಠದಲ್ಲಿ ಕಳೆದ ವರ್ಷ ಸುಮಾರು ಇದೇ ಸಮಯದಲ್ಲಿ. ತುಂಬ ಚೆನ್ನಾಗಿ ಅದೇನೆಂದರೆ ಬಣ್ಣಗಳ ರಾಶಿ ಹಾಕ್ತಾ ಬಣ್ಣಗಳನ್ನು ಸುರಿತಾ ಅದೊಂದು ವಿಶಿಷ್ಟ ಆಕಾರ ನಿರ್ಮಾಣ ಮಾಡಿದ್ದ ಆ ದಿನ. ಅಂಥದ್ದನ್ನು ಮೊದಲೆಲ್ಲ ನೋಡಿಲ್ಲ ನಾವು. ಅಪರೂಪದ ಒಂದು ಪ್ರದರ್ಶನವನ್ನು ಆತ ಕೊಟ್ಟಿದ್ದ. ಆತನ ದೃಷ್ಟಿ ಹೇಗಿದೆ ಅಂದರೆ ಆತ ಹೊಸದನ್ನು ಹುಡುಕ್ತಾನೆ. ಈ ಕಣ್ಣು ಕಟ್ಟಿ ಚಿತ್ರ ಬಿಡಿಸೋದು ಹೇಗೆ ಅಂತ, ಕಣ್ಣು ಕಟ್ಟಿನ ಚಿತ್ರ ಬಿಡಿಸ್ತಾರೆ ಸುಮಾರು ಜನ, ಅದಲ್ಲ, ಕಣ್ಣು ಕಟ್ಟಿ ಚಿತ್ರ ಬಿಡಿಸೋದು ಹೇಗೆ ಅಂತ ಅಲ್ಲಿಂದ ಆರಂಭ ಮಾಡಿ ಬಗೆಯ ಹೊಸ ಸಾಧನೆಗಳನ್ನು ಆತ ಮಾಡ್ತಾ ಇದ್ದಾನೆ. ಈ 2 ಅಣ್ಣ ತಮ್ಮಂದಿರು ತಂದೆ ತಾಯಿಗಳಿಗೆ ದೊಡ್ಡ ಆಸ್ತಿಯವರು. ಅದು ಮಾತ್ರ ಅಲ್ಲ, ಈ ಗುರುಪೀಠಕ್ಕೆ ಅವರು ಹೆಮ್ಮೆ, ಸಮಾಜಕ್ಕೆ ಅವರೊಂದು ಕೊಡುಗೆ, ಈ ರಾಷ್ಟ್ರಕ್ಕೆ ಮತ್ತು ದೇಶಕ್ಕೆ ಅವರು ಬೆಳಕಾಗಿ ಮುಡಿಬರಲಿ ಅವರಿಬ್ಬರು ಕೂಡ ಎನ್ನುವ ಆಶೀರ್ವಾದಗಳನ್ನ ಅವರಿಬ್ಬರಿಗೂ ಮಾಡ್ತಾ, ಇವತ್ತು ಮಹಾಭಾರತದ ಉಪಕಥೆಗಳು ಅಂತ ಒಂದು ಕೃತಿ ಲೋಕಾರ್ಪಣೆಗೊಂಡಿದೆ ಮಕ್ಕಳಿಗೋಸ್ಕರವಾಗಿ. ಮಹಾಭಾರತವೇ ಮಕ್ಕಳಿಗೆ ತುಂಬ ಪ್ರಿಯ. ನಮ್ಮ ಚಿಕ್ಕ ವಯಸ್ಸು ಮಹಾಭಾರತದಲ್ಲೇ ಕಳೆದಿದೆ. ಅಂದರೆ ನಾವು 6, 7, 8 ವರ್ಷ 10 ವರ್ಷ ವಯಸ್ಸಿದ್ದಾಗ ಮೂಲ ಮಹಾಭಾರತವನ್ನು, ವ್ಯಾಸ ಮಹಾಭಾರತದ
ಕನ್ನಡ ಅನುವಾದವನ್ನು ಓದ್ತಾ ಓದ್ತಾ ಅದರಲ್ಲಿ ನಾವು ಕಾಲ ಕಳೀತಾ ಇದ್ವು. ಊಟ ನಿದ್ರೆ ಮರೆತು ಅದನ್ನು ಯಾವಾಗಲೂ ಓದ್ತಾ ಇರ್ತಿತ್ತು, ತುಂಬ ಓದ್ತಾ ಇದ್ವು ಅದನ್ನು ಅಂತ. ಅದು ನಮಗೆ ತುಂಬ ತುಂಬ ಒಳಿತು ಮಾಡಿದ್ದೆ ಅದು. ಈಗ ಮಕ್ಕಳಿಗೋಸ್ಕರವಾಗಿ ಉಪಕಥೆಗಳು, ಮಹಾಭಾರತದ ಉಪಕಥೆಗಳನ್ನು, ಚಂದ ಚಂದದ ಉಪಕಥೆಗಳನ್ನು ಕವಿತಾ ಆಕೆ ಬರೆದು ಭಾರತೀಯ ಪ್ರಕಾಶನದ ಮೂಲಕವಾಗಿ ಲೋಕಕ್ಕೆ ಕೊಟ್ಟಿದ್ದಾಳೆ, ಮಕ್ಕಳಿಗೆ ಕೊಟ್ಟಿದ್ದಾಳೆ. ಕವಿತಾ ಆಕೆ ಚಿಕ್ಕ ಮಗುವಾಗಿದ್ದಾಗಿಂದ ನೋಡಿದ್ದೇನೆ ಆಕೆಯನ್ನು. ತುಂಬ ಸಣ್ಣ ಮಗು, ಶಿಶುವಾಗಿದ್ದಾಗಿನಿಂದ ಆಕೆಯನ್ನು ನೋಡಿದ್ದೇವೆ. ಮತ್ತು ಮಠದಲ್ಲೇ ಆಕೆ ಓದಿದಳು ಕೂಡ ಹೌದು. ಆಕೆ ಇವತ್ತು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತು. ಅವಳು ಬರೆದಿದ್ದೇ ಹೆಮ್ಮೆ ಅಂತ ಅನ್ನಿಸ್ತು. ಅವಳು ಮಾತನಾಡಿದ ನೋಡುವಾಗ ಅಪ್ಪ ಇಷ್ಟು ದೇವರು ಯಾವಾಗ ಬಂತು ಇವಳಿಗೆ ಅಂತ, ಇಂಥ ಒಂದು ಸ್ಫೂರ್ತಿ ಯಾವಾಗ ಬಂತು ಅಂತ. ಆ ವಿಕಾಸ ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಇನ್ನೂ ತುಂಬ ಬರೆಯುವಾಗಲಿ ಪ್ರಪಂಚಕ್ಕೆ ನಿನ್ನ ಬುದ್ಧಿ, ನಿನ್ನ ಬರಹ ತುಂಬ ಏನು ಕೊಡುಗೆಯನ್ನು ಕೊಡಲಿ ಎನ್ನುವ ಒಂದು ಆಶಂಸೆಯನ್ನು ಮಾಡ್ತಾ, ಇವತ್ತು ಈ ವೇದಿಕೆಯನ್ನು ಅತಿಥಿಯಾಗಿ ಅಲಂಕರಿಸ್ತಾ ಇರೋರು ಪಾಂಡುರಂಗ್ ಜೋಶಿ ಗಮ್ಹಾರ್. ಅವ್ರ ಬಗ್ಗೆ ಅವರು ಅಂದರೆ ಆತನಿಗೆ ತುಂಬ ಕಷ್ಟ ಆಗ್ತದೆ. ಅದು ಒಂದು ಪೀಠದ ಮರ್ಯಾದೆ, ನಾವು ಆ ರೀತಿ ಹೇಳ್ತಾ ಇದ್ದೇವೆ ಅದನ್ನು. ಅದೊಂದು ಅದ್ಭುತ ವ್ಯಕ್ತಿತ್ವ ಅದು. ನಾವಿಬ್ಬರು ಒಟ್ಟಿಗೆ ಬೆಳೆದವರು. ನಾವು ನಿಮ್ಗೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಟ್ಟಿಗೆ ಬೆಳೆದವರು. ಅದು ತುಂಬ ಸ್ವಾರಸ್ಯದ ಒಂದು ಗೆಳೆತನ, ಪೂರ್ವಾಶ್ರಮದ ಗೆಳೆತನ ಅದು. ನಾವು ಆಗಲೇ ಹೇಳಿದಾಗ ನೀವು ಕಾದಂಬರಿ ಬರಿಬೋದು ಅಂತ, ಅಂಥದ್ದೊಂದು ಗೆಳೆತನ ನಮಗೂ ಮತ್ತು ಪಾಂಡುಗೂ ಇದ್ದಿದ್ದು ಆ ಸಮಯದಿಂದ. ಅದು ಆಶ್ರಮಗಳು ಬದಲಾದರೂ ಕೂಡ, ಬದಲಾದ ಮೇಲೆ ಅಲ್ಲೊಂದು ಪೀಠ ಇಲ್ಲೊಂದು ಪೀಠ, ಎರಡು ಪೀಠ ನಾವಿಬ್ಬರು ಕೂಡ ಪ್ರತಿನಿಧಿಸ್ತಾ ಇದ್ದೇವೆ. ಅದು ಗೃಹಸ್ಥ ಪರಂಪರೆ, ಇದು ಸನ್ಯಾಸದ ಪರಂಪರೆ. ಆದರೆ ಆ ಪ್ರೀತಿಯ ರೂಪ ಬದಲಾಗಿದೆ ಇವತ್ತು, ಆದರೆ ಪ್ರೀತಿಯ ಸ್ವರೂಪ ಬದಲಾಗಿಲ್ಲ. ಆ ಪ್ರೀತಿಯ ಒಂದು ಸತ್ವ ಸಾರಗಳು ಖಂಡಿತವಾಗಿ ಬದಲಾಗಿಲ್ಲ. ಹೇಳಲಿಕ್ಕೆ ಹೋದರೆ ತುಂಬ ಇದೆ. ನಾವಿಬ್ಬರು ಹೇಗೆ ಒಂದಾದವು ಅನ್ನೋದೇ ತುಂಬ ಒಂದು ಒಂದು ಒಳಗೆ ಇಟ್ಕೊಂಡು ಸವಿಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಇದು. ಅಷ್ಟೇ ಹೇಳ್ತಾ, ಸ್ವಲ್ಪ ಕುತೂಹಲ ಇರಲಿ ನಿಮಗೆ ಅಂತ, ಆಮೇಲೆ ಅವ್ರನ್ನ ಭೇಟಿಯಾಗಿ ಕೇಳ್ಬೋದು ನೀವು ಅಂತ, ಅದೇನು ಹೇಳಿ ಅಂತ. ಹಾಗಾಗಿ ಆ ಕುತೂಹಲವನ್ನು ಹಾಗೆ ಉಳಿಸ್ತಾ ನಿಮಗೆಲ್ಲರಿಗೂ ಶ್ರೇಯಸ್ಸನ್ನು ಹಾರೈಸ್ತೇವೆ. ಈ ಚಾತುರ್ಮಾಸ್ಯ ನಿಮಗೆಲ್ಲ ಮಂಗಲವನ್ನು ಉಂಟು ಮಾಡಲಿ. ಸಿದ್ದಾಪುರ ಮಂಡಲಕ್ಕೂ, ಈ 4 ವಲಯಗಳಿಗೂ, ಬಾನುಕುಳಿ ಮಠದ ಬಜೆಟ್ ಯಾವತ್ತೂ ಅದು ಪ್ಲಸ್ ಬಜೆಟ್ ಕೊಟ್ಟಿದ್ದು ಯಾವತ್ತೂ ಇಲ್ಲ ಅವರು. ಪ್ರತಿ ಬಾರಿ ಕೊತ್ತ ಬಜೆಟ್ ಇರ್ತಿತ್ತು ಅವರದ್ದು ಯಾವಾಗಲೂ. ಮಠಗಳು ಹಾಗೆ, ಇದೇನು ಅಂಗಡಿ ಅಲ್ಲ ಇದು. ಹಾಗಾಗಿ ಇಲ್ಲಿ ನೀವು ಆಗಲೇ ಹೇಳಿದಾಗ 23,000 ಬಂದಿದ್ದು 1 ಲಕ್ಷ ಕೊಟ್ಟಿದ್ದು ನಾವು ಅಂತ ಅನ್ನೋ ಥರ ಇರುವಂಥದ್ದು ಅದು. ಆದರೆ ಈ ಬಾರಿ ಮೊಟ್ಟ ಬಾರಿಗೆ ಬಾನುಕುಳಿ ಮಠ ಅದು ಪ್ರಗತಿಯನ್ನು ತೋರಿಸಿದೆ. ಮೊದಲ ಬಾರಿಗೆ ಎಷ್ಟೋ ವರ್ಷಗಳ ನಂತರ ಖೋತಾ ಬಜೆಟ್ ಅಲ್ಲ, ಅದರ ಬದಲಿಗೆ ಸರ್ಪ್ಲಸ್ ಬಜೆಟನ್ನು ಬಾನುಕುಳಿ ಮಠ ಕೊಟ್ಟಿದೆ. ಅಂದರೆ ಅಂಗಸಂಸ್ಥೆಯ ಆಡಳಿತ ಗಟ್ಟಿ ಆಗ್ತಾ ಇರೋದನ್ನು ಅದು ಸೂಚನೆ ಮಾಡ್ತದೆ. ಅವರನ್ನು ನಾವು ಹರಿಸ್ತೇವೆ. ಆ ಮಠವನ್ನು ಗಟ್ಟಿ ಬೆಳೆಸಿ, ಆ ಮಠಕ್ಕೆ ಇವತ್ತು ಸಮಾಜದ ಸಂಬಂಧ ತುಂಬ ಗಟ್ಟಿಯಾಗಿದೆ. ಇತ್ತೀಚೆಗೆ ಅಲ್ಲಿ ಒಂದು ಮುಷ್ಟಿ ದ್ರವ್ಯ ಸಮರ್ಪಣೆ ಕಾರ್ಯಕ್ರಮ ಇಟ್ಕೊಂಡಾಗ 2,000 ಮನೆಗಳ ಶಿಷ್ಯರು ಏನಿದ್ದಾರೆ, ಮನೆಯಿಂದ ವ್ಯಕ್ತಿಗಳು ಬಂದು ಬೆಳಗಿಂದ ಸಂಜೆಯವರೆಗೆ ಇದ್ದು ಆ ಮುಷ್ಟಿ ದ್ರವ್ಯ ಸಮರ್ಪಣೆಯನ್ನು, ಮುಷ್ಟಿ ಧಾನ್ಯ ಸಮರ್ಪಣೆಯನ್ನು ಮಾಡಿ ಹೋಗಿದ್ದಾರೆ. ಅದರ ನಂತರ ಮತ್ತೊಂದು ಶುಭ ವಾರ್ತೆ ಕೇಳ್ತಾ ಇದ್ದೇವೆ ನಾವು, ಬಾನುಕುಳಿ ಮಠ ಪ್ರಗತಿಯಲ್ಲಿ ಅಂತ. ಆ ಮಠಕ್ಕೂ ಮತ್ತು ಎಲ್ಲ ಶಿಷ್ಯವರ್ಗಕ್ಕೂ ತುಂಬ ಮನದ ಶುಭಾಶೀರ್ವಾದಗಳನ್ನು ಮಾಡ್ತಾ, ಕೊಟ್ಟ ಕೊನೆಯಲ್ಲಿ ನಾವು ನಿಮಗೆ ಹೇಳೋದದೇ, ನಾನು ಯಾಕೆ ಹೀಗೆ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಯಾಕೆ ಹೀಗೆ ಅಂದರೆ, ರಾಮ ನನ್ನನ್ನು ಹೀಗೆ ಇಟ್ಟಿದ್ರಿಂದ ನಾನು ಹೀಗೆ ಅಂತ ಅಂದ್ಕೊಳ್ಳಿ. ಮತ್ತು ನಿಮ್ಮನ್ನು ರಾಮ ಯಾಕೆ ಹಾಗೆ ಇಟ್ಟಿದ್ದಾನೆ ಅಂದರೆ, ನಿಮ್ಮ ಒಳ್ಳೆಯದಕ್ಕೋಸ್ಕರವಾಗಿ, ನಿಮ್ಮ ಶ್ರೇಯಸ್ಸಿಗೋಸ್ಕರವಾಗಿ. ನಿಮಗದು ಕಾಣದೇ ಇರ್ಬೋದು, ಇಡೀ ಪ್ಲಾನ್ ನಮ್ಮ ಕಣ್ಣು ಮುಂದೆ ಇಲ್ಲ ಅಂತ. ಹಿಂದೆ ಗೊತ್ತಿಲ್ಲ, ನಿಮ್ಮ ಹುಟ್ಟಿಗಿಂತ ಹಿಂದೆ ನಿಮಗೆ ಗೊತ್ತಿಲ್ಲ, ಅಥವಾ ನಿಮ್ಮ ಬಾಲ್ಯ ನಿಮಗೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಮುಂದಿನ ಕ್ಷಣವೇ ಗೊತ್ತಿಲ್ಲ ಏನು ಅಂತ ನಮಗೆ ಅಲ್ವಾ. ಇವತ್ತು ರಾತ್ರಿ ಏನು ಅಂತ ಗೊತ್ತಾ ನಮಗೆ? ಇಲ್ಲ ತಾನೇ. ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಇಡೀ ಪ್ಲಾನ್ ನಮ್ಮ ಕಣ್ಣು ಬಂದಿಲ್ಲ. ಯಾಕೆ ಸುಮ್ಮನೆ ದೇವರನ್ನ ಬೈಯೋದು ನಾವು? ನೀನು ಯಾಕೆ ಹೀಗೆ ಮಾಡಿದೆ ಅಂತ ನಗ್ತಾನವನು. ನಂಗೆ ಗೊತ್ತು ನೀನು ಯಾಕೆ ಹೀಗೆ ಮಾಡಿದ್ದೇನೆ ಅಂತ. ನಿನಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ ಅಂತ ಆತ ಹೇಳ್ತಾನೆ. ಹಾಗಾಗಿ ಅವನು ಏನು ಮಾಡಿದ್ರು ಅದು ನಮ್ಮ ಒಳಿತಿಗಾಗಿ, ಒಂದೋ ಬಹಿರಂಗ ವಿಕಾಸಕ್ಕಾಗಿ ಅಥವಾ ಅಂತರಂಗ ವಿಕಾಸಕ್ಕಾಗಿ, ಕೆಲವೊಮ್ಮೆ ಇಬ್ಬಗೆಯ ವಿಕಾಸಕ್ಕಾಗಿ, ಇಲ್ಲೂ ಅಲ್ಲೂ ಎರಡೂ ಕಡೆ ವಿಕಾಸವಾಗೋದಕ್ಕೋಸ್ಕರವಾಗಿ. ಕೊನೆ ಪಕ್ಷ ನಾವು ಯಾಕೆ ಹೀಗೆ ಅಂದರೆ ಅದಕ್ಕಾಗಿ, ಈ ಎರಡೂ ಕಡೆ ವಿಕಾಸಕ್ಕಾಗಿ ನಮ್ಮನ್ನು ಹೀಗೆ ಭಗವಂತ ಇಟ್ಟಿದ್ದಾನೆ ಅನ್ನೋದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ಹಾರೈಸ್ತೇವೆ. ರಾಮ ಎಲ್ಲರಿಗೂ ಒಳಿತನ್ನುಂಟು ಮಾಡಲಿ ಅಂತ ಅಪ್ಪಣೆ ಆಗ್ತದೆ. ಹರೇ ರಾಮ.